ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಮಹಾಶರಣ, ಅವಿರಳ ಜ್ಞಾನಿ, ಶಟಸ್ಥಲ ಚಕ್ರವರ್ತಿ, ಸಮನ್ವಯ ಸಿದ್ಧಾಂತಿ, ಸದ್ಗುರು ಶ್ರೀ ಚನ್ನಬಸವೇಶ್ವರರ ಈ ಒಂದು ಪ್ರಾಣಲಿಂಗಿಯ ತಾಮಸ ನಿರಸನ ಸ್ಥಳದ ಕೊನೆಯ ವಚನ. ಏನೇನು ಇರಬಾರದು ಶಿವಯೋಗ ಸಾಧಕನಲ್ಲಿ, ಯಾವುದನ್ನ ತ್ಯಾಗ ಮಾಡಬೇಕು, ತ್ಯಾಗಕ್ಕೆ ತ್ಯಾಗಾಂಗ ಅಂತ ಏನಂತಾರಲ್ಲ, ಏನು ತ್ಯಾಗ ಮಾಡಬೇಕು ಅನ್ನೋದು ಇಲ್ಲಿ ಕಲಿಸ್ತಾರ. ನಿರ್ದೇಶನ ಸ್ಥಳದೊಳಗ ಭೋಗಾಂಗ ಹೆಂಗ್ ಇರಬೇಕು ಅನ್ನೋದು ಕಲಿಸ್ತಾರ. ಹೆಂಗ್ ಇರಬಾರದು ಅಂತ ಒಂದು, ಹೆಂಗ್ ಇರಬೇಕು ಅಂತ ಒಂದು. ತನ್ನ ನಿಕ್ಕಿ ನಿಧಾನವ ಸಾಧಿಸಲರಿಯದ ಹಂದೆಗಳಿರ್ದು ಫಲವೇನು ಅಂತ. ತನ್ನ ನಿಕ್ಕಿ ನಿಧಾನವ ಸಾಧಿಸಲರಿಯದ ಹಂದೆಗಳಿದ್ದು ಫಲವೇನು. ಹಂದಿ, ನಾಯಿ, ಮಾರ್ಜಾಲ, ಕುಕ್ಕುಟ ಮೊದಲಾಗಿ 18 ಹಡೆದ ಫಲವೇನು. ಸಾವಷ್ಟು ಸತ್ತು ಇರವಷ್ಟು ಇರ್ದು ಫಲವೇನು. ಆ ಪರಿಯಿಂದ ಕೂಡಿದ ಇಂದ್ರಿಯ ವಿಕಾರದ ನರವಿಂಡುಗಳು ಕೂಡಿರ್ದು ಫಲವೇನು. ತಮ್ಮ ತಮ್ಮ ಕತ್ತಲೆಯ ಕಳೆಯಲರಿಯದೆ ಇದಿರಿಗೆ ಬುದ್ಧಿಯ ಹೇಳುವ ಉದರ ಪೋಷಕರೆಲ್ಲರೂ ಹಿರಿಯರ ಪಡೆ. ತನ್ನ ತಪ್ಪಿಸಿ ನಿಧಾನವ ಪಡೆದೆವೆಂಬವರು ಲೋಗರ ಮಕ್ಕಳ ನಿಕ್ಕಿ ನೆಲೆಯ ನೋಡಿಯನೆಂಬುವರಿಗೆ ಮಹಾಘನವದೆಂತೂ ಸಾಧ್ಯವಪ್ಪುದೋ. ಕೂಡಲ ಚನ್ನ ಸಂಗಮ ದೇವ. ತನ್ನ ನಿಕ್ಕಿ ನಿಧಾನವ ಸಾಧಿಸಲರಿಯದ ಹಂದೆಗಳೆರ್ದು ಫಲವೇನು ಅಂತಂದ್ರೆ, ಪರಿವರ್ತನೆ ಮುಖ್ಯವಾಗಿ ಪರಿವರ್ತನೆ ತನ್ನೊಳಗಾಗಬೇಕು. ಮುಖ್ಯವಾಗಿ ತನ್ನೊಳಗೆ ಪರಿವರ್ತನೆ ಆಗಬೇಕು. ಪ್ರತಿಯೊಬ್ಬರು ತಮ್ಮ ಪರಿವರ್ತನೆಯಲ್ಲಿ ಲಕ್ಷ್ಯ ಇಟ್ಟಿರಬೇಕು. ಒಂದು ಬೀಜ ಬಿತ್ತಿದ ಮೇಲೆ ಅದು ಸಸಿ ಹೆಂಗ ಆಗ್ಲಿಕತ್ತದ, ಗಿಡ ಹೆಂಗ ಬೆಳಿಲಕತ್ತದ, ಹೂವ, ಹಣ್ಣ, ಫಲ, ಕಾಯಿ ಏನೇನು ಕೊಡ್ತದಲ್ಲ ಕಾಲ ಕಾಲಕ್ಕ, ಅದನ್ನ ಹೆಂಗ ನಾವು ಅಬ್ಸರ್ವ್ ಮಾಡ್ತೀವಿ. ಅದಕ್ಕೆ ಮತ್ತೆ ಏನಾದರೂ ಕ್ರಿಮಿ ಕೀಟಗಳ ಬಾಧೆ ಆಗ್ತಿತ್ತಂದ್ರೆ ಕ್ರಿಮಿನಾಶಕಗಳನ್ನು ಹೊಡಿತೀವಿ. ಅದು ಏನಾರೇ ಅಶಕ್ತ ಆಯ್ತಂದ್ರೆ ಅದಕ್ಕೊಂದಿಷ್ಟು ಶಕ್ತಿ ಕೊಡ್ತೀವಿ, ಗೊಬ್ಬರ ಗಿಬ್ಬರ ಹಾಕಿ. ಹಂಗ ತನ್ನ ಆಧ್ಯಾತ್ಮ ಸಾಧನೆಯ ಒಂದು ಮುಖ್ಯ ಗುರಿ ಏನದಲ್ಲ, ಆ ಗುರಿಯನ್ನ ಏನ್ ಮಾಡ್ಬೇಕು, ಅದ್ರೊಳಗೆ ತನ್ನೊಳಗಿನ ಡೆವಲಪ್ಮೆಂಟ್ ತಾನು ನೋಡ್ಕೋಬೇಕು. ಏನ್ ಮಾಡಿದೆ ನಾನು ಅಲ್ಲಿಂದ ಇಲ್ಲಿ ತನಕ, ಎಷ್ಟು ತಿಳ್ಕೊಂಡೆ, ನಮಗ ಮುಖ್ಯ ರಿಸಲ್ಟ್ ಏನಾಗಬೇಕಾಗ್ಯದ, ಪರಮಾನಂದ ಪ್ರಾಪ್ತಿ ಎಷ್ಟಾಗ್ಯದ, ದುಃಖ ಎಷ್ಟು ನಿವೃತ್ತಿ ಆಗ್ಯದ.
ಮೋಕ್ಷ ಎಷ್ಟು ಪರ್ಸೆಂಟ್ ನಾವು ಸಾಧನೆ ಮಾಡೀವಿ, ಇನ್ನ ಎಷ್ಟು ಪರ್ಸೆಂಟ್ ಉಳಿದದ ಮಾಡಬೇಕಾಗಿದ್ದು, ಇದನ್ನ ತಿಳ್ಕೋಬೇಕಾಗ್ಯದ. ಯಾವಾಗಲೂ ಊರಿಗೆ ಹೋಗ್ಬೇಕಾದ್ರೆ ಇನ್ನ ಎಷ್ಟು ಸ್ಟಾಪ್ಗಳದಾವ, ಇನ್ನ ಎಷ್ಟು ಊರುಗಳದಾವ, ಇನ್ನ ಎಷ್ಟು ಕಿಲೋಮೀಟರ್ ಹೋಗ್ಬೇಕು, ಹಿಂದೆ ಎಷ್ಟು ಕಿಲೋಮೀಟರ್ ಬಂದಿವಿ ದಾಟಿ ಅಂತೇಳಿ ಹೆಂಗ್ ನೋಡ್ತೀವಿ, ಹಂಗ ಅಬ್ಸರ್ವ್ ಇರ್ಬೇಕು. ಅದ್ರ ಕಡೆ ಏನು ಲಕ್ಷಣ ಇಲ್ಲ. ತನ್ನ ನಿಕ್ಕಿ ನಿಧಾನವ ಸಾಧಿಸಲರಿಯದ ಹಂದೆಗಳು ಅಂತಂದ್ರೆ ಏನದ? ಹಂದೆ ಅಂದ್ರೆ ಏನ್ರಿ? ಹಂದೆ ಅಂದ್ರೆ ಎದಕ್ಕಂತಾರೆ? ಹಂದಿ ಬ್ಯಾರೆ, ಹಂದೆ. ಹಂದಿ ಬ್ಯಾರೆ, ಹಂದೆ. ಹಂದೆ ಅಂದ್ರೆ ಹೇಡಿ ಅಂತ, ಹಂದೆಗಳು ಅಂದ್ರೆ ಹೇಡಿಗಳಂತ. ಹೇಡಿಗಳಿಂದ ಈ ಸಾಧನೆ ಮಾಡ್ಲಿಕ್ಕೆ ಆಗಂಗಿಲ್ಲ. ತನ್ನ ಅಂತಃಕರಣ ಶುದ್ಧ ಆಗ್ಬೇಕು, ತನ್ನ ಅಂತಃಕರಣ ನಿಶ್ಚಲ ಆಗ್ಬೇಕು, ತನ್ನ ಅಂತಃಕರಣ ನಿರ್ಮಲ ಆಗ್ಬೇಕು. ನಾನು ಎಷ್ಟು ನಿಷ್ಕಾಮ ಕರ್ಮ ಮಾಡೀನಿ, ನಾನು ಎಷ್ಟು ನಿಷ್ಕಾಮ ಉಪಾಸನೆ ಮಾಡೀನಿ, ನನ್ನೊಳಗ ವಿವೇಕ ಎಷ್ಟು ಜಾಗೃತಿ ಆಗ್ಯದ, ನನ್ನೊಳಗ ವೈರಾಗ್ಯ ಎಷ್ಟು ಸಿದ್ಧಿ ಆಗ್ಯದ, ಇದ್ರ ಕಡೆ ಲಕ್ಷ್ಯ ಇಲ್ಲ. ತನ್ನ ಪರಿವರ್ತನೆ ಕಡೆ ಏನೂ ಲಕ್ಷ್ಯ ಇಲ್ಲ. ಗುರುಗಳು ಬಂದಾರ ಅಂತಂದ್ರ ಒಂದಿಷ್ಟು ಅವ್ರಿಗೆ ಉಪಚಾರ ಮಾಡೋದು, ಒಂದಿಷ್ಟು ಕಾಣಿಕೆ ಕೊಡೋದು, ಒಂದಿಷ್ಟು ಬಲ್ಲಿದ್ದು ವಸ್ತ್ರ ಅವು ಏನಾರ ದಾನ ಮಾಡಿ ಆಯ್ತು, ಗುರುಗಳದು ಉಪಚಾರ ಆಯ್ತು, ಬಂದೆವು ವಾದೆವು. ಮತ್ತ 4 ಮಂದಿ ಕೂಡಿ ಒಂದು ದೊಡ್ಡದು ಕಾರ್ಯಕ್ರಮ ಮಾಡ್ಲಕತ್ತಾರಂದ್ರ ಅಡಿಗೆ ಊಟ ಎಲ್ಲೆಲ್ಲಿ ಏನ್ ನಡೆದದ, ಆ ಜ್ಞಾನದಿಂದ ನನ್ನೊಳಗೆ ಏನು ಉಪಯೋಗ ಆಗ್ಯದ ಅದನ್ನ ನೋಡೋದು ಬಿಟ್ಟು ಬರೀ ಇವು ಮನೆಯಾಗಿ ಇರೋ ವಸ್ತುಗಳೇ ಅಲ್ಲಿರ್ತಾವ, ಅಲ್ಲಿರೋ ವಸ್ತುಗಳೇ ಇಲ್ಲಿರ್ತಾವ. ಒಂದಿಷ್ಟು ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಇರ್ತವ ಅಷ್ಟೇ. ಅದಕ್ಕ ಊಟ, ರೊಕ್ಕ, ರೂಪಾಯಿ, ವಸತಿ, ಮೊದಲಿನ ಕಾಲದೊಳಗೆ ಶ್ರೀಶೈಲ ಮಲ್ಲಯ್ಯಗ ಹೋದ್ರ ಎಲ್ಲಿ ಬೇಕಲ್ಲಿ ಗುಡ್ಡದಾಗ ಮಲ್ಕೊಂಡು ಎದ್ದು ಬರ್ತಿದ್ರು. ರೋಡ್ಗಳು ಸಹಿತ ಸರಿಗಿರ್ತಿದ್ದಿಲ್ಲ. ಅದು ನಿಜವಾದ ಸಾಧನೆ ಮಲ್ಲಯ್ಯಗೆ ಹೋಗೋದಂದ್ರ. ಈಗ ಅಲ್ಲಿನೂ ಲಾಜ್ಗಳು, ರೂಮುಗಳು ಕಟ್ಟಿ ಅಲ್ಲಿನೂ ಮನೆಯಾಗಿದ್ದಂಗೆ ಅಲ್ಲಿರ್ತಾರ, AC ಹಾಕೊಂಡು ಅದು ಹಾಕೊಂಡು. ಎಲ್ಲಾನು ಮನೆಯಾಗಿದ್ದ ಸೌಕರ್ಯಗಳನ್ನೇ ಅಲ್ಲಿ ಮಾಡ್ಕೊಂಡು ಅಲ್ಲಿನೂ ಹಂಗೆ ಇದ್ದು ಬಂದ್ರ ಅದೇ ಭಾರಿ ದೊಡ್ಡದು ಮಾಡ್ಕೊಂಡು ಹೇಳ್ಕೊಂಡು ಬಂದ್ಬಿಡ್ತಾರ. ಇದೆಲ್ಲ ಭಾರಿ ಫೆಸಿಲಿಟಿ ಮಾಡ್ಯಾರ. ಶ್ರೀಶೈಲ ಜಗದ್ಗುರುಗಳು ಭಾರಿ ದೊಡ್ಡ ಬಿಲ್ಡಿಂಗ್ ಕಟ್ಲಕತ್ತಾರ. ಬಂದ ಮಂದಿಗೆಲ್ಲ ನಿಮ್ ರೊಕ್ಕದಾಗ ಕಟ್ಲಕತ್ತಾರ. ಅವರು ಮನಿ ಕಟ್ಲಕತ್ತಾರ. ಅವ್ರು ಮನಿ ಕಟ್ಟಿ ಮನ್ಯಾಗ ಮನಗಿಸ್ಲಕತ್ತಾರ. ಮಲ್ಲಯ್ಯಗೆ ಬಂದ ಮೇಲೆ ಗುಡದಾಗ ಮನಗಿಸ್ಬೇಕು. ಏನಂತಂದ್ರ ದೇವಾಲಯ ಸಂಸ್ಕೃತಿ ಒಳಗ ದೇವರ ಒಂದು ಆ ಸ್ಥಾನದೊಳಗ ಆತನ ಮೇಲೆ ಭರವಸೆ ಮಾಡಿ ಇರ್ಬೇಕು. ನಾವು ಏನ್ ಮಾಡ್ತೀವಿ, ಅಲ್ಲಿನೂ ಹೋಗಿ ಇಲ್ಲಿ ಮನೆಯಾಗ ಹೆಂಗಿರ್ತೀವಿ ಇದೇ ರೀತಿ ಫೆಸಿಲಿಟೀಸ್ ಅಲ್ಲಿ ಅನುಕೂಲ ಮಾಡ್ಕೊಂಡು ಆರಾಮ ಇರ್ತೀವಿ. ದೇವರೆಲ್ಲೋ ನಾವೆಲ್ಲೋ ಹಿಂಗಾಗಿಬಿಡ್ತಾವ. ಅದಕ್ಕೇನದ, ತನ್ನನ್ನು ಇಕ್ಕಿ ತನ್ನೊಳಗಿನ ಪರಿವರ್ತನೆ ಬಹಳ ಮುಖ್ಯ ಅದ. ತನ್ನ ಯಾವ ಪರಿವರ್ತನೆ ಮಾಡ್ಕೊಳ್ಳೋಕ್ಕೂ ತಯಾರಿಲ್ಲ. ಆಧ್ಯಾತ್ಮ ಸಾಧನೆ ಒಳಗ ಫುಲ್ ಹಿಡಿತನ. ಆ ರೀತಿ ಇತ್ತು ಅಂತಂದ್ರೆ ಏನ್ ಉಪಯೋಗ ಅದ? ಪ್ರಕಾಶ್ ಕಂಬಿ ಅವರ ಮ್ಯೂಟ್ ಮಾಡ್ರಿ. ಪ್ರಕಾಶ್ ಕಂಬಿ ಅವರ ಮ್ಯೂಟ್ ಮಾಡ್ರಿ.
ಹೇಳಕತ್ತಿದ್ದು ಕ್ಯಾಚ್ ಮಾಡ್ಲಕತ್ತಿರಲ್ಲ, ಜೀವ ಎಷ್ಟರ ಮಟ್ಟಿಗೆ ಶಿವನಾಗ್ಯದ, ಅಂಗ ಎಷ್ಟರ ಮಟ್ಟಿಗೆ ಲಿಂಗ ಆಗ್ಯದ, ಜೀವ ಎಷ್ಟರ ಮಟ್ಟಿಗೆ ಬ್ರಹ್ಮ ಆಗ್ಯದ, ದುಃಖ ಎಷ್ಟರ ಮಟ್ಟಿಗೆ ನಿವೃತ್ತಿ ಆಗ್ಯದ, ಆನಂದ ಎಷ್ಟರ ಮಟ್ಟಿಗೆ ನನಗೆ ಪ್ರಾಪ್ತಿ ಮಾಡ್ಕೊಂಡಿನಿ, ಇದಕ್ಕೆ ಸೇರೋದಕ್ಕಿಂತ ಮೊದಲು ಹ್ಯಾಂಗಿದ್ದೆ, ಇದು ಸೇರಿದ ಮೇಲೆ ನನ್ನೊಳಗೆ ಏನ್ ಪರಿವರ್ತನೆ ಬಂತು, ಇದು ಇನ್ನ ಹೆಚ್ಚು ಇದರಿಂದ ನನಗೆ ಚಲೋ ಅದಾತದಂದ್ರೆ ಇದನ್ನೇ ಇನ್ನ ಹೆಚ್ಚು ಮಾಡ್ಕೋತ ಹೋಗ್ಬೇಕು. ಇವೆಲ್ಲ ಮಾಡ್ಕೋತಿದ್ರ ಮಾಡಿದ ಸಾಧನೆ ಸಾರ್ಥಕ. ಆಧ್ಯಾತ್ಮ ಸಾಧನೆಯ ಗಂಧನೆ ತಮಗೇ ಇಲ್ಲ ಅಂತಂದ್ಮೇಲೆ ಅವ್ರಿಗೆ ಹುಟ್ಟಿದ ಮಕ್ಕಳಿಗೆ ಏನ್ ಆಧ್ಯಾತ್ಮ ಸಾಧನೆ ಕಲಿಸ್ತಾರ ಅಂತ ಎರಡನೇ ಸಾಲನಾಗ ಹೇಳ್ತಾರ. ತಮ್ಮೊಳಗೆ ಆಧ್ಯಾತ್ಮ ಸಾಧನೆ ಇಲ್ಲ ಅಂತಂದ್ಮೇಲೆ ಮುಂದೆ ಹುಟ್ಟಿದ ಮಕ್ಕಳು ಅವಕ್ಕೇನಂದ್ರ ಅವರು ಈಗ ಅಂದ್ರ ನೋಡಿ, ಹಂದಿ, ನಾಯಿ, ಮಾರ್ಜಾಲ ಅಂದ್ರೆ ಎದಕ್ಕಂತಾರ್ರಿ? ಬೆಕ್ಕ, ಕೋಳಿ, ಕುಕ್ಕುಟ, ಕೋಳಿ ಮೊದಲಾದ 18 ಹಡೆದು ಫಲವೇನು? ಆಧ್ಯಾತ್ಮ ಸಾಧನೆನೇ ಇಲ್ಲದಂತವ್ರ ಮಕ್ಕಳಿಗೆ ಏನಂದಾರ ಚನ್ನಬಸವಣ್ಣವ್ರು ಅಂದ್ರ ಹಂದಿ, ನಾಯಿ, ಬೆಕ್ಕ, ಕೋಳಿ ಅಂದ್ರ. ಅವು ಏನು ಗೊತ್ತಿಲ್ಲದು ಅಂತವೇ ಹುಟ್ಟಿ ಇವೊಂದೆರಡು ಹಂತವೇ, ಅವೊಂದ್ 8 ಹಂತವೇ. ಇಂಥವಿದ್ರೆ ಎದಕ್ ಬಂತು? ಸಾವಷ್ಟು ಸತ್ತು ಇರುವಷ್ಟು ಇದ್ದು ಫಲವೇನು? ಎಷ್ಟ್ ದಿನ ದೇವ್ರಿಟ್ಟನ ಇರ್ತೀವಿ, ಯಾವಾಗ ಕರ್ಕೊಂಡು ಹೋಗ್ತೀವಿ, ಆಯ್ತು. ದೇವ್ರಿಟ್ಟನ ಎದಕ್ಕಿಟ್ಟನ, ಏನ್ ಮಾಡ್ಬೇಕು, ಎದಕ್ ತಂದನಿಲ್ಲಿ, ಅವೇನಿಲ್ಲ. ಸುಮ್ಮ ಅವ ಕರ್ದಾಗ ಹೋಗ್ತೀನಿ, ಕಳಿಸ್ದಾಗ ಬರ್ತೀನಿ. ಹಿಂಗಿದ್ರೆ ಏನು ಉಪಯೋಗ ಆಯ್ತು? ಆ ಪರಿಯಿಂದ ಕೂಡಿದ ಇಂದ್ರಿಯ ವಿಕಾರದ ನರವಿಂಡುಗಳು ಕೂಡಿರೋದು ಫಲವೇನು? ಈ ತರ ಇರಂತವು ಮನುಷ್ಯರ ಹಿಂಡ ಅಂತಂದ್ರೆ, ಹಿಂಡ ಎದಕ್ಕಂತಾರ? ಕುರಿ ಹಿಂಡ, ದನದ ಹಿಂಡ. ಹಂಗ ಇದು ನರವಿಂಡು ಅಂತಂದ್ರ ದನಗಳದೇ ಹಿಂಡಿದೆ ಅಲ್ಲ. ಇಂಥ ಹಿಂಡ ತಯಾರಾಗ್ಯದ ಈಗ. ಒಂದ್ ಕಡೆ ಹೇಳ್ತಾರ, ಮುಂದೆ ಗುರಿ ಇತ್ತು, ಹಿಂದೆ ಗುರುವಿದ್ದ. ಮುಂದೆ ಗುರಿ ಇತ್ತು, ಹಿಂದೆ ಗುರು ಇದ್ದ. ಸಾಗಿತ್ತು ರಣ ಧೀರರ ದಂಡು. ಆಧ್ಯಾತ್ಮ ಸಾಧನೆ ಭಯಂಕರ ಒಂದು ಕಾಲಕ್ಕೆ ಬಹಳ ಮಹತ್ವ ಕೊಟ್ಟು ಮಾಡ್ತಾ ಇದ್ರು. ಅವಾಗ ಹೆಂಗಿತ್ತು? ರಾಜ ಮಹಾರಾಜರಿಗೆ ಸಹಿತ ಒಬ್ಬ ಗುರು ಅಂತಿದ್ದ. ಮುಂದೆ ಗುರಿ ಇತ್ತು. ಪ್ರತಿಯೊಬ್ಬ ರಾಜನಿಗೆ ರಾಜಗುರುಗಳಂತಿರ್ತಿದ್ರು, ಕುಲಗುರುಗಳಂತಿರ್ತಿದ್ರು. ಗುರು ಅನ್ನಂತ ಶಬ್ದನೇ ಹೋಗ್ಬಿಟ್ಟದ. ಈಗಿನ ರಾಜಕಾರಣಿಗಳಲ್ಲಿ ಆಗ್ಲಿ, ಪ್ರಜೆಗಳಲ್ಲಿ ಆಗ್ಲಿ, ನಿಮ್ ಗುರು ಯಾರಂತ ಕೇಳಿದ್ರೆ ಹೇಳಕ್ ಬರ್ಲಾರ್ದಂಗ ಹಾಕಿ ಕುಂತಾರ. ಆ ಗುರು ಏನಂತಂದ್ರ ದೇಶ ಹೆಂಗ್ ನಡೆಸಬೇಕು, ದೇಶದ ಅವಶ್ಯಕತೆ ಏನದಂತೇಳಿ ರಾಜಕಾರಣಿಗಳಿಗೆ ಮಾರ್ಗದರ್ಶನ ಮಾಡ್ತಿದ್ರು. ಗುರುವಿನ ಮಾರ್ಗದರ್ಶನದಾಗ ಅವರು ರಾಜಕಾರಣ ಮಾಡ್ತಿದ್ರು. ಪವಿತ್ರ ರಾಜಕಾರಣಿಗಳು ಹಿಂದಿನ ಕಾಲದವರು. ಮುಂದೆ ಗುರಿ ಇತ್ತು, ಏನು? ಲೋಕೋದ್ಧಾರದ ಗುರಿ, ಆತ್ಮೋದ್ಧಾರದ ಗುರಿ ಇತ್ತು. ಬೆನ್ನ ಹಿಂದ ಗುರು ಇದ್ದ. ಅದು ಹೆಂಗಿತ್ತಪ್ಪ? ಮುಂದೆ ಗುರಿ, ಹಿಂದ ಗುರು ಇಟ್ಕೊಂಡಾಗ ಅದು ಕೆಲಸ ಹೆಂಗ ನಡೀತಿತ್ತಂತಂದ್ರ ರಣ ಧೀರರ ದಂಡು ಅಂತಂದ್ರು. ಫೈಟ್ ಮಾಡ್ತಿದ್ರು ಅವ್ರು, ಹೋರಾಟ ಮಾಡ್ತಿದ್ರು ಅವ್ರು. ಕೆಲಸ ಮಾಡೋದಕ್ಕ, ಡೆವಲಪ್ ಮಾಡೋದಕ್ಕ ದೊಡ್ಡ ದೊಡ್ಡ ಕೆಲಸಗಳು ಮಾಡ್ತಿದ್ರು. ಈಗ ಮುಂದೆ ಗುರಿ ಇಲ್ಲ. ಎದ್ರ ಗುರಿ ಇಲ್ಲ? ಆತ್ಮೋದ್ಧಾರ ಗುರಿ, ಲೋಕೋದ್ಧಾರದ ಗುರಿ ಇಲ್ಲ. ಬರೇ ಯಾರೇ ರೊಕ್ಕ ಕೊಟ್ರು ತಿಂದು ಹಾಕಬೇಕನ್ನ ಗುರಿ ಅದ. ಗುರಿ ಇಲ್ಲ ಅಂತಲ್ಲ, ಹಾಳಾಗ ಗುರಿ, ಭ್ರಷ್ಟ ಗುರಿ ಅದ. ಉದ್ಧಾರ ಆಗ ಗುರಿ ಇಲ್ಲ. ಮುಂದೆ ಗುರಿ ಇಲ್ಲ, ಹಿಂದೆ ಗುರು ಇಲ್ಲ. ಒಬ್ಬ ಚಲೋ ಗುರು ನನಗೆ ಮಾರ್ಗದರ್ಶನ ಮಾಡಕ್ಕಂತ ಗುರು ಇಲ್ಲ.
ಯಾರ ಗುರುಗಳು? ಹಿಂದ ತಿಂದ ಹಾಕಿರ್ತಾನಲ್ಲ ಅವನೇ ಇವನಿಗೆ ಗುರು, ಸೀನಿಯರ್ ಗುರು. ಹೆಂಗ್ ರೊಕ್ಕ ಎಲ್ಲೆಲ್ಲಿದು ಬರ್ತದ, ಹೆಂಗ್ ಹಿಡಿಬೇಕಂತಾರ ಅದೇ ಭ್ರಷ್ಟ ಗುರು, ಭ್ರಷ್ಟ ಶಿಷ್ಯಗಳು. ಅವು ಭ್ರಷ್ಟಾಚಾರದ್ದೇ ಒಂದು ವ್ಯವಸ್ಥೆ. ಅದಕ್ಕ ಮುಂದೆ ಗುರಿ ಇಲ್ಲ, ಹಿಂದೆ ಗುರುವಿಲ್ಲ, ಸಾಗಿದೆ ರಣ ಹೇಡಿಗಳ ಹಿಂಡು ಅಂತ. ಪ್ರಸ್ತುತ ರಾಜಕಾರಣ ಹೆಂಗದ ಅಂತಂದ್ರ ಮುಂದೆ ಗುರಿ ಇಲ್ಲ, ಹಿಂದೆ ಗುರುವಿಲ್ಲ, ಸಾಗಿದೆ ರಣ ಹೇಡಿಗಳ ಹಿಂಡು. ಚಲೋ ಅದ ವಾಕ್ಯ. ಏನ್ ಸಿಟ್ಟು ಬರ್ತದ ಹಿಂಗ ಹೇಳಿದ್ರ? ಮುಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು, ಹಿಂದೆ ಗುರುವಿದ್ದ. ಮುಂದೆ ಗುರಿ ಇತ್ತು, ಹಿಂದೆ ಇದು ಅಂದು ಅಂತ. ಅಂದು ಅಂದ್ರೆ ಹಿಂದಿನ ಕಾಲದಾಗ ಮುಂದೆ ಗುರಿ ಇತ್ತು, ಹಿಂದೆ ಗುರು ಇದ್ದ, ಸಾಗಿತ್ತು ರಣಧೀರರ ದಂಡು. ಇಂದು ಈಗೇನಾಗ್ಯದ? ಮುಂದೆ ಗುರಿ ಇಲ್ಲ, ಹಿಂದೆ ಗುರು ಇಲ್ಲ, ಸಾಗಿದೆ ರಣ ಹೇಡಿಗಳ ಹಿಂಡು. ಇದ್ರೊಳಗ ದೇಶೋದ್ಧಾರ ಆಗು, ಆತ್ಮೋದ್ಧಾರ ಆಗು, ಲೋಕೋದ್ಧಾರ ಆಗು ಅಂತೇಳಿ ಅಂದ್ರ ಹೆಂಗಾಗ್ತದ? ಹೆಂಗಾಗ್ತದ? ನರಕದ ಕಡೆ ಹೋಗ್ಲಕ್ಕತ್ತದ ಎಲ್ಲ. ನರಕದಾಗ ಮಾರ್ಗ ಚಲೋ ದಾರಿ ನಡೆದಿಲ್ಲ ಅಂತ. ಅದಕ್ಕೆ ಇಂಥ ಹಿಂಡ್ ಮನುಷ್ಯರಿದ್ರೆ, ಇವೆಲ್ಲ ಹಿಂಡ್ ಮೋಕ್ಷ ಸಾಧನೆ ಮಾಡ್ಲಾರ್ದ ಹಿಂಡ್ ಇದ್ರೆ ಎದಕ್ ಬಂತು? ತಮ್ಮ ಕತ್ತಲೆಯ ಕಳೆಯಲರಿಯದೆ, ತಮ್ಮ ಕತ್ತಲೆನೇ ತಮಗೆ ಕಳೆಯೋದು ಗೊತ್ತಿಲ್ಲ ಅಂದ್ರೆ ಅಜ್ಞಾನ ಮರೆ ಹೂ ಅಂತ ಏನದ ಅದನ್ನ ಹರ್ಕೊಳ್ಳೋದು ಗೊತ್ತಿಲ್ಲದೆ ತಾವೇ ಕತ್ತಲದಾಗಿದ್ದು ಇತರರಿಗೆ ಬುದ್ಧಿಯ ಹೇಳುವ ಉದರ ಪೋಷಕರೆಲ್ಲ ಹಿರಿಯರಪ್ಪಡೆ. ಈ ಒಂದು ಶ್ರಾವಣ ಮಾಸದ ಪ್ರವಚನ ಹೇಳಕ್ ಬಂದಿರ್ತಾರಲ್ಲ, ಪುರಾಣ ಹೇಳಕ್ ಬಂದಿರ್ತಾರಲ್ಲ, ಒಂದು ತಿಂಗಳ ಮನಿ ಕರೆದು ಊಟಕ್ಕೆ ಹಾಕ್ತಾರ ಅವ್ರಿಗೆ. ಅವರು ತಮ್ಮ ಅಜ್ಞಾನನೇ ಕಳ್ಕೊಂಡಿರಂಗಿಲ್ಲ. ಕಲಾವಿದರು ಆರ್ಟಿಸ್ಟ್ಗಳೆಲ್ಲ ಸಂಗೀತ ಅವು ಇವು ಏನೆಲ್ಲ ಇಟ್ಕೊಂಡು ಕಲಾವಿದರು ಏನಿರ್ತಾರ, ಅವ್ರಿಗೆ ಇವರು ಹಿರಿಯರು ಅಂತೇಳಿ ಗುರುಗಳಂತೇಳಿ ಪಾಲಿಸ್ತಿರ್ತಾರ. ಯಾರು ಗುರುಗಳು ಅಂದ್ರೆ ತಮ್ಮ ದುಃಖ ನಿವೃತ್ತಿ ಮಾಡಿಕೊಂಡವರು ಗುರುಗಳು, ತಮ್ಮ ಆನಂದ ಪ್ರಾಪ್ತಿ ಮಾಡಿಕೊಂಡವರು ಗುರುಗಳು. ಯಾರು ಆನಂದವಾಗಿದಾರ, ಯಾರು ದುಃಖ ನಿವೃತ್ತಿ ಮಾಡಿಕೊಂಡಾರ, ಯಾರು ಸದಾಕಾಲ ಆಧ್ಯಾತ್ಮಿಕ ಒಂದು ಭಾವದಲ್ಲಿ ಇರ್ತಾರ ಅವರಿಗೆ ಗುರುಗಳನ್ಬೇಕು. ತಮಗೇ ಗೊತ್ತಿಲ್ಲ ಅಂತವ್ರಿಗೆ ಗುರುಗಳು ಅನ್ಕೋತ ತಮ್ಮನ್ನು ತಪ್ಪಿಸಿ ತಾವು ಡೆವಲಪ್ ಆಗ್ಬೇಕನ್ನೋದ್ರ ಬಗ್ಗೆ ಏನೇನು ಲಕ್ಷ್ಯ ಇರಲಾರ್ದೆ ನಿಧಾನವ ಪಡೆದವೆಂಬರು. ಲೋಗರ ಮಕ್ಕಳ ನಿಕ್ಕಿ ನೆಲೆಯ ನೋಡಿಯ ನೆಂಬುವವರಿಗೆ ಮಾಗನವದೆಂತು ಸಾಧ್ಯವಪ್ಪುದೋ ಕೂಡಲ ಚನ್ನ ಸಂಗಮದೇವ. ಏನಂದ್ರ ಏನ್ ಮಾಡ್ತಾರ, ಮನಿಗೆ ಯಾರ್ಯಾರು ಬಂದ್ರಂದ್ರ ಅವ್ರ ಪಾದ ಪೂಜೆ ಯಾರು ಮಾಡ್ಬೇಕು? ತಾವೇ ಮಾಡ್ಬೇಕಲ್ಲ. ಬಿಟ್ಕೆ ಯಾರಿಗಾರ ಹಚ್ಬಿಡೋದು. ದೇವ್ರ ಪೂಜೆ ಮಾಡ್ಲಕ್ನು ಇಲ್ಲಿ ನಮ್ಮ ಓಣ್ಯಾಗ ಒಂದಿವ್ಸ ಮಂದಿ ತಿರುಗಾಡ್ತಾರ. ಮನೇನ್ ಜಗಲಿದ ಮೇಲಿನ ದೇವ್ರುಗಳು ಪೂಜೆ ಮಾಡ್ಲಕ್ಕ ಆಚಾರಿಗಳ ಕರೆಸ್ತಾರ. ಸ್ವಲ್ಪ ಜಗಲಿ ದೊಡ್ಡದು ಒಂದು ಶೋಕೇಸ್ ಟೈಪ್ ಮಾಡಿರ್ತಾರ, ಅದ್ರಾಗ 108 ದೇವ್ರು ಇಟ್ಟಿರ್ತಾರ. ಆ ಮನೇನ್ ಗುಡಿಯನ್ ದೇವ್ರ ಪೂಜೆ ಮಾಡ ಅಲ್ಲ, ಮನಿ ದೇವ್ರ ಪೂಜೆ ಮಾಡಕ್ನು ಬೇರೆ ಬೇರೆ ಆಚಾರಿಗಳು ಬಂದಾರ. ಮಂದಿಗಚ್ಚಿ ಮಂದಿಲಿಂದ ಪೂಜೆ ಮಾಡಿಸಿದ್ರ ನಿನಗೇನ್ ಸಿಗ್ತದ? ಲೋಗರ ಮಕ್ಕಳು ಬೇರೆಯವ್ರ ಮಕ್ಕಳಿಗೆ ಹಚ್ಚಿ ತನ್ನ ಮಕ್ಕಳು ತಾನು ಮಾಡ್ಬೇಕಾಗಿದ್ದು ಮಕ್ಕಳು ನಿದ್ದೆ ಹೊಡಿತಿರ್ತಾರ. ತಾವು ಮಂದಿ ಬಂದು ಇವ್ರ ಮನೆಯಿಂದ ದೇವ್ರ ಪೂಜೆ ಮಾಡ್ಬೇಕಂತ ಇದು ಹೆಂಗದ ವ್ಯವಸ್ಥೆ? ಇಲ್ಲದರ ನಂಬಲ್ಲಿ
ಮನೆ ದೇವ್ರ ಜಗಲಿ ಮೇಲಿನ ದೇವ್ರು ಬಂದು ಪೂಜೆ ಮಾಡ್ಕೊಡ್ತೀವ್ರಿ, ಎಲ್ಲ ಸ್ವಚ್ಛ ತೊಳಿತೀವಿ, ಎಲ್ಲ ಗಂಧ ವಿಭೂತಿ ಹಚ್ತೀವಿ. ಆಚಾರಿಗಳು ಇಲ್ಲಿ ಅದಾರ, ಒಬ್ಬೊಬ್ಬರ ಮನ್ಯಾಗ ಗುಡಿಯಾಗಿ ಇದ್ದಂಗೆ ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣದಾಗ ದೇವ್ರುಗಳು ಅವು ಇವು ಎಲ್ಲೆಲ್ಲಿ ತಂದಾರ. ಅವು ಇಟ್ಟಕ್ಕೆ ಪೂಜೆ ಮಾಡಾಕ ಮನ್ಯಾಗಿನವ್ರಿಗೆ ಬೇಸರ, ಅವ್ರ ಕೆಲಸದವ್ರಿಗೆ ಹಚ್ಚಿ ಮಾಡತ್ತಾರ. ಅದು ಮಾಡಿದ್ರಿಂದ ಏನ್ ಬಂತು? ಅದಕ್ಕೆ ದೇವರನ್ನ ನಿಮ್ಮ ಕೈಯಾಗಿ ಇಟ್ಕೊಂಡು ಅಂಗೈಯಾಗಿ ಇಟ್ಕೊಂಡು ನೀವೇ ಪೂಜೆ ಮಾಡಬೇಕು ಅಂತ ಬಸವಣ್ಣವ್ರು ಹೇಳ್ತಾರೆ. ನಾವು ಏನ್ ಮಾಡ್ಬೇಕತ್ತೀವಿ, ಅವದರ ಗುಡಿಗೆ ಹೋಗಿ ಅರ್ಚನೆ ಮಾಡಂತೇಳಿ ಪೂಜಾರಿ ಕಡೆಯಿಂದ ಅರ್ಚನೆ ಮಾಡಿ ಒಂದಿಟ್ಟು ಕಾಣಿಕೆ ಹಾಕಿ, ಆ ಕಾಣಿಕೆ ಹಾಕೋ ಟೈಮ್ನೊಳಗೂ ಜೋಬ್ನಾಗ ನೋಟ್ ಇದ್ರೆ ನೋಟ್ ಹಾಕ ಮನಸ್ಸಿಲ್ಲ, ಚಿಲ್ಲರ್ ಯಾವೇನು ಅಂತೇಳಿ ಚಿಲ್ಲರ್ ಹುಡುಕಾಡಿ ದೇವ್ರಿಗೆ ಹಾಕಿದ್ಮೇಲೆ ಆ ದೇವ್ರ ಹೆಂಗ್ ಇಡ್ತಾನ, ನಮಗ ಚಿಲ್ಲರ್ ಇಟ್ಟಂಗೆ ಇಟ್ಬಿಡ್ತಾನ. ಹಿಂಗದ. ಅದಕ್ಕೇನಂದ್ರ ತಾನೇ ಸ್ವತಃ ಇಲ್ಲಿ ಹೇಳಿದ್ದರದು ಅರ್ಥ ಏನಂದ್ರ, ಈ ಆಧ್ಯಾತ್ಮಿಕ ಸಾಧನೆ ತಾನೇ ಸ್ವತಃ ಅದರೊಳಗೆ ಇನ್ವಾಲ್ವ್ಮೆಂಟ್ ಇರಬೇಕು. ಯಾರಿಗೋ ಹಚ್ಚಿ, ಯಾರಿಗೋ ಮಾಡಿಸಿ, ಯಾರಿಗೋ ಓದಿಸಿ, ಯಾರಿಗೋ ಬರೆಸಿ, ಯಾರಿಗೋ ಹೇಳಿ ತಾನೇನು ಆಗ್ಲಾರ್ದಂಗ ಉಳಿದಿನಂತಂದ್ರೆ ಏನೂ ಉಪಯೋಗ ಇಲ್ಲ. ಸ್ವಂತ ತಂದ ಇನ್ವಾಲ್ವ್ಮೆಂಟ್ ಬೇಕು. ಅದಕ್ಕೆ ಬಸವಣ್ಣವ್ರು ಏನ್ ಹೇಳ್ತಾರ, ತಾನು ಉಂಬ ಊಟವನ್ನು ಕೇಳಿರಿಲ್ಲ ವಚನ, ತಾನುಂಬ ಊಟವನ್ನು. ಇದೇನಂದ್ರ 183ನೇ ವಚನ ನೋಡ್ರಿ, ಎಷ್ಟು ಚಂದ ಹೇಳ್ಯಾರ. ತಾನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರ ಅನರ್ಥಕ್ಕೆ ಈಡಾಗ್ತದ. ಅದಕ್ಕ ತಾನು ವ್ಯರ್ಥ ಆಗ್ಬಿಡ್ತಾನ. ಅದಕ್ಕೆ ಇಲ್ಲಿ ವಚನ, ತನ್ನ ಆಶ್ರಯದ ರತಿ ಸುಖವನ್ನು, ತಾನು ಉಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ ಅಂತ. ನೀನು ಉಣ್ಣ ಊಟ ನೀ ಉಂಡ್ರೆ ಹೊಟ್ಟೆ ತುಂಬುತ್ತದ. ನೀನು ಭೋಗಿಸಬೇಕಾದ ರತಿ ಸುಖ ನೀನು ಭೋಗಿಸಿದ್ರೆ ಸುಖ ಆಗ್ತದ. ಅವಕ್ಕೆ ಮತ್ತೊಬ್ಬರ ಕೈಲೇ ಮಾಡಿಸ್ತೀರೇನು? ನಿಮ್ ಹೊಟ್ಟಿಗೆ ನೀವೇ ಯಾಕೆ ತಿಂತೀರಿ? ನಿಮ್ ರತಿ ಸುಖ ನೀವೇ ಯಾಕೆ ಪಡ್ಕೋತೀರಿ? ಅವು ಮಂದಿಗೆ ಹಚ್ಚಿ ಮಾಡಿಸ್ರಿ ಅಂತ ಬಸವಣ್ಣವ್ರು ಖಾರವಾಗಿ ಹೇಳ್ಬಿಟ್ಟಾರ. ತನ್ನಾಶ್ರಯದ ರತಿ ಸುಖವನ್ನು ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಪ್ರತಿಯೊಬ್ಬರಿಗೆ ಒಂದೊಂದು ಲಿಂಗ ಇರಬೇಕು, ಪ್ರತಿಯೊಬ್ಬರು ಕೊಳ್ಳಾಗ ಲಿಂಗ ಇರಬೇಕು, ಪ್ರತಿಯೊಬ್ಬರು ಅವರವ್ರ ಲಿಂಗ ಪೂಜೆ ಅವರೇ ಮಾಡ್ಕೋಬೇಕು. ಅದರ ಬದಲಿ ಏನ್ ಮಾಡ್ಯಾರ ಅಂದ್ರ ಎಲ್ಲಾ ಲಿಂಗಗಳು ತೆಗೆದು ಜಗಲಿ ಮೇಲೆ ಒಂದು ಪ್ಲೇಟ್ನಾಗ ಇಟ್ಟಾರ. 6 ಮಂದಿ ಇದ್ದಾರಂದ್ರ 6 ಲಿಂಗ ಇಟ್ಟಿರ್ತಾರ. ಆ 6 ಲಿಂಗಗಳು ಯಾರೋ ಒಬ್ಬರು ಪೂಜೆ ಮಾಡ್ತಾರ. ಲಿಂಗ ಪೂಜೆ ಮಾಡೋದಂದ್ರೆ ಈ ಪದ್ಧತಿಗೆ ಬಂದ್ಬಿಟ್ಟಾರ. ಗೂಟದ ಭಕ್ತರು ಗೂಟಕ್ಕೆ ಸಿಗಿಸಿರ್ತಾರ. ಮತ್ತೆ ಯಾವ್ದಾವ್ದೋ ಭಕ್ತರಂತೇಳಿ ಒಂದು ಪಟ್ಟಿನೇ ಅದ, ಎಲ್ಲೆಲ್ಲೋ ಇಟ್ಟಿರ್ತಾರ ಲಿಂಗಗಳು. ಮಂದಿ ಕಡೆಯಿಂದ ತಮ್ಮ ಲಿಂಗ ಪೂಜೆ ಮಾಡಿಸ್ಕೊಂಡ್ರ ಮತ್ ನಿಮ್ ಹೊಟ್ಟಿಗೆ ನೀವ್ಯಾಕೆ ತಿಂತೀರಿ? ಮತ್ತ ನಿಮ್ಮ ಪ್ರತಿ ಸುಖ ನೀವೇ ಯಾಕೆ ಭೋಗಿಸ್ತೀರಿ? ಅವು ಮಂದಿಗೆ ಹಚ್ಚಿ ಮಾಡಿಸ್ರಿ ಅಂತ ಹೇಳಿದ್ರು ಅವ್ರು. ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾ ಮಾಡಬೇಕಲ್ಲದೆ ಮತ್ತೆ ಬೇರೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರು. ಲಿಂಗಾಯತರು ಲಿಂಗವಂತರಾಗಿ ಹುಟ್ಟಿವಿ ಅಂದದಕ್ಕ ದಿನ ಲಿಂಗ ಪೂಜೆ ಮಾಡ್ಕೋಬೇಕು ಅಂದ್ರ ಹೆಂಗೋ ಒಂದು ಪೂಜೆ ಲಿಂಗಕ್ಕೆ ಪೂಜೆ ಮಾಡ್ಬೇಕು, ಯಾರೋ ಮಾಡ್ತಾರ, ವಾಯ್ತು ಲಿಂಗ ಪೂಜೆ ಆಗ್ತದಲ್ಲ ಅಂತ ಹಿಂಗ ಕೆಮ್ಮನೆ ಅಂದ್ರೆ ಸುಮ್ಮನೆ ಉಪಚಾರಕ್ಕೆ ಮಾಡುವರಲ್ಲವೇ ನಿಮ್ಮ ನೆತ್ತ ಬಲ್ಲರಯ್ಯ ಕೂಡಲ ಸಂಗಮ ದೇವ. ಆ ಪರಮಾತ್ಮನ ಬಗ್ಗೆ ಅರಿವೇ ಇಲ್ಲ, ಅದರ ಪೂಜೆ ಹೆಂಗ ಮಾಡಬೇಕು ಅನ್ನೋದನ್ನು ಗೊತ್ತೂ ಇಲ್ಲ, ಅದನ್ನ ತಿಳಿಸಿ ಹೇಳೋರು ಇಲ್ಲ, ಇದ್ರನ್ನು ಕುಂತು ಕೇಳೋರ್ನು ಇಲ್ಲ. ಹಿಂಗದ ನೋಡ್ರಿ. ಅದಕ್ಕೆ ಇಲ್ಲೇನಂತಂದ್ರೆ ಈ ವಚನದ ಅರ್ಥ ಏನಂದ್ರ ಪರ್ಸನಲ್ ಇನ್ವಾಲ್ವ್ಮೆಂಟ್.
ತಾನು ವೈಯಕ್ತಿಕವಾಗಿ ಆ ಸಾಧನೆ ಒಳಗ ಇನ್ವಾಲ್ವ್ ಆಗಿರ್ಬೇಕಂತ. ಇಂಪಾರ್ಟೆಂಟ್ ಆದ ಇಲ್ಲ ಇದು? ಯಾರಿಗಾರೆ ಹೇಳಕ್ ಹಚ್ಚಿ, ಯಾರಿಗಾರೆ ಕುಂದಿರಿಸಿ ಕೇಳಕ್ ಹಚ್ಚಿ, ಯಾರಿಗಾರೆ ಮಾಡಿಸ್ಲಕ್ ಹಚ್ಚಿ, ಯಾರೋ ಮಾಡ್ಲಕ್ ಹಚ್ಚಿ, ತಾನು ಸುಮ್ಮ ಕತ್ತಿ ತಿರುದಂಗೆ ತಿರುಗ್ತಿರ್ತಾನಲ್ಲ, ಮೇಲ್ವಿಚಾರಣೆ ಮಾಡ್ಕೊತ ಅವ ಏನು ಉದ್ದಾರ ಆಗಲ್ಲ. ಅದಕ್ಕೆ ಅವರು ನೀ ಕುಂದ್ರು ಮೊದಲು ಅಂತಾರ. ನೀ ಬಾ, ನೀನು ಕುಂದ್ರು, ನೀನು ಮಾಡು ಸಾಧನೆ, ಮಂದಿಗೆ ಮಾಡಿಸೋದು ನಿಂದೇನು ಶಾಣೆತಾನೆ, ನೀನೇನ್ ಮಾಡ್ದಂಗ ಆಗ್ತದ ಅಂತೇಳಿ ಯಾರು ಈ ಒಂದು ಮ್ಯಾನೇಜ್ಮೆಂಟ್ ಮಾಡ್ಕೊತ ಹೊರಗೊರಗೆ ಅಡ್ಡಾಡ್ತಾರಲ್ಲ, ಅವ್ರಿಗೆ ಹಿಡಿದು ಎಳಿಲಕತ್ತಾರ ಈ ವಚನದಾಗ. ನಿಂದು ವೈಯಕ್ತಿಕವಾಗಿ ಇನ್ವಾಲ್ವ್ಮೆಂಟ್ ಇರಬೇಕು. ಏನನ್ನಿಸ್ತದ ವಚನದ ಅನುಭವ? ಅರ್ಥ ಆಗ್ಯದ? ಆಗಂಗಿಲ್ಲ ಅನ್ನೋದೇ ಅದೇ ಹೇಳ್ತಾರ. ಬಹಳ ಇನ್ವಾಲ್ವ್ಮೆಂಟ್, ಪರ್ಸನಲ್ ಇನ್ವಾಲ್ವ್ಮೆಂಟ್. ನಮ್ದೇ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಹೆಂಗಾಗ್ತದ? ಕಾಲೇಜ್ನಾಗ ಏನ್ ಮಾಡ್ತೀವಿ? ಕಾಲೇಜ್ನಾಗ ಯಾವ್ದಾರ ಬುಕ್ ತಗೊಂಡು ಹೇಳ್ತಿರ್ತೀವಿ. ಹುಡುಗರಿಗೂ ಬುಕ್ ತಗೋ ಅಂದ್ರೆ ಬುಕ್ ತಗೊಂಡ್ಬಿಡ್ತಾರ. ಬುಕ್ ತಗೊಂಡ್ಮೇಲೆ ಮತ್ತ ಪಾಠ ಹೇಳೋದು ಮುಗಿದ್ಮೇಲೆ ನಮ್ಮ ಹತ್ರ ಒಂದಿಷ್ಟು ನೋಟ್ಸ್ ಇರ್ತಾವ. ಅದಕ್ಕೆ ತಕ್ಕಂತೆ ಅದರೊಳಗ ಹುಡುಗರ ಕಡೆಯಿಂದ ಏನು ಬರೆಸಬೇಕು ಅಂತ ಹೇಳಿ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ತಾವ ಮೊದಲು ನಾವು ಬರೆದಿರ್ತೀವಿ. ಬರೀ ಬುಕ್ ತಗೊಂಡು ಈ ಪೇಜ್ ನಿಂತ ಈ ಪೇಜ್ ತನ ಬರ್ಕೋ ಅಂತ ಹೇಳಿಕೆ ಹುಡುಗರಿಗೆ ಹೇಳಿದ್ರೆ ಅವಕ್ಕೆ ಅರ್ಥ ಆಗಂಗಿಲ್ಲ. ಅವಕ್ಕೆ ತಿಳಿಯಂಗ ನಾವು ಮೊದಲು ಬರಿಬೇಕು. ಅರ್ಥ ಮಾಡ್ಕೊಂಡು ನಾವು ಬರೆದ ಮೇಲೆ ನಾವು ಅರ್ಥ ಮಾಡ್ಕೊಂಡು ಅವ್ರಿಗೆ ಹೇಳಕ್ ಬರ್ತದೆ. ಅದನ್ನ ನಾವು ನೋಟ್ಸ್ ಕೊಡ್ಲಕ್ ಹೋದ್ರ, ಇವು ನೋಟ್ಸ್ ತಗೋರಪ್ಪ, ಇವು 1-2 ದಿವಸ ಇಟ್ಕೊಂಡು ಕೊಡ್ರಿ, ಬರ್ಕೊಂಡು ತಂದು ಕೊಡ್ರಿ ಅಂತಂದ್ರ ಆ ಹುಡುಗರು ಏನ್ ಮಾಡಿರ್ತಾವ ಗೊತ್ತಾ? ನಾವು ನೋಟ್ಸ್ ಕೊಟ್ಟದ್ದು ಬರ್ಕೋರಿ ಅಂತ ಹೇಳಿ ಕೊಟ್ಟದ್ದು ಏನ್ ಮಾಡ್ತಾರ ಅವರು? ಇದು ಜೆರಾಕ್ಸ್ ಮಾಡಿಸ್ತಾರ ಅವರು. ಜೆರಾಕ್ಸ್ ಗಿರಾಕ್ಸ್ ಅಂತಂದ್ರೆ ಮಾರಿ ಹೊಡಿತೀನಿ ಅಂತೀವಿ ನಾವು. ನಮ್ ಜೆರಾಕ್ಸ್ ಇಲ್ಲ, ನಮ್ ನೋಟ್ಸ್ ಕೈಲೇ ಬರ್ದದ್ದು ತಂದು ತೋರಿಸ್ಬೇಕು. ಪ್ರತಿಯೊಬ್ಬನು ತಾನೇ ಕೈಲೇ ಬರ್ದದ್ದು ತಂದು ತೋರಿಸ್ಬೇಕು. ಅದಕ್ಕೇನಂತಾರ? ಪರ್ಸನಲ್ ಇನ್ವಾಲ್ವ್ಮೆಂಟ್. ತಾನೇ ಮಾಡಿದ್ರೆ ಅವ ಶಾಣೆ ಆಗ್ತಾನೆ, ಬರಿಬೇಕು. ಜೆರಾಕ್ಸ್ ತೋರಿಸಿದ್ರ ಜೆರಾಕ್ಸ್ ಏನು ಅದು ಶಾಣೆ ಆಗ್ತದ? ಅದೇನಾರ ಕಲಿತದ? ಕಲಿಬೇಕಾದವ್ರು ನೀವು, ಬರಿಬೇಕಾದವ್ರು ನೀವು, ಓದಬೇಕಾದವ್ರು ನೀವು. ಮತ್ತದು ಬುಕ್ಕಿನೊಳಗೊಂದು ಚಿತ್ರ ಇರ್ತದ. ಅದ್ರೊಳಗಿಂದ ಚಿತ್ರ ಇದರಂಗ ನೀನು ಡ್ರಾಯಿಂಗ್ ಹಾಕೊಂಬಾ ಅಂತ ಹೇಳಕ್ಕೆ ಅವನಿಗೆ ಬಾಯಿಲಿಂತ ಹೇಳೋದಕ್ಕಿಂತ ಮೊದಲು ನಾನು ಕೂತಿ ತೆಗಿಬೇಕು. ಈ ಚಿತ್ರ ನೋಡಿ ಇದರಂಗ ನನಗೆ ತೆಗಿಲಕ್ ಬರ್ತದ ಇಲ್ಲ ಅಂತ ನೋಡಿ ಮೊದಲು ಒಂದ್ಸಾರಿ ನಾನು ತೆಗೆದ ಮೇಲೆ, ನಾ ಪರ್ಫೆಕ್ಟ್ ಆದ ಮೇಲೆ ಮುಂದೆ ಇನ್ನೊಬ್ಬರಿಗೆ ಹೇಳಕ್ ಬರ್ತದೆ. ನಾನು ಎಷ್ಟು ಚಿತ್ರಗಳು ಮಕ್ಕಳಿಗೆ ತೆಗಿಸ್ಲಕ್ ಹೇಳಿನಿ ಇಂಜಿನಿಯರಿಂಗ್ ಕಾಲೇಜ್ನೊಳಗ, ಅಷ್ಟು ಚಿತ್ರಗಳೆಲ್ಲ ನಾನು ಮೊದಲು ಸ್ವತಃ ತೆಗೆದೀನಿ. ತೆಗೆದು ಅವರಿಗೆ ತೆಗಿಲಕ್ಕೆ ಹೇಳ್ತೇನೆ. ನಾನು ಅವ್ರಿಗೆ ಏನು ನೋಟ್ಸ್ ಬರ್ಕೋಬೇಕಂತ ಹೇಳಿ ಮೊದಲು ನಾನು ಕೂತು ಬರ್ದೇನೆ. 1000 ಪುಟದಷ್ಟು ಬರೆದು ಅವರಿಗೆ ನೋಟ್ಸ್ ಕೊಟ್ಟೀನಿ. ನಾನೇ ಬರೀಲಾರದೆ ಅವ್ರಿಗೆ ಅದರನ್ನು ನೋಡಿ ಬರೀ, ಅದರನ್ನು ನೋಡಿ ಏನು ಮಾಡಂಗಿಲ್ಲ ಅವರು. ಅದಕ್ಕೆ ವೈಯಕ್ತಿಕ ಇನ್ವಾಲ್ವ್ಮೆಂಟ್ ಅನ್ನೋದು ಬಹಳ ಮುಖ್ಯ ಅದ. ನಾವು ಅದರೊಳಗ ಸಾಧನೆ ಮಾಡಬೇಕು. ಪ್ರಭುದೇವರು ಊಟ ಮಾಡುವಾಗ
1,96,000 ಜಂಗಮರಿಗೆ ಮಾಡಿದ ಅಡಿಗೆ ಎಲ್ಲ ಊಟಕ್ಕೆ ಹಾಕಿದ್ರು ಪ್ರಭುದೇವರ ಉಂಡು ಇನ್ನ ಏನು ಬೇಕು ತನುವ ಬೇಡಿದಡೆ ತನುವ ನೀವೇ, ಮನವನ್ ಬೇಡಿದಡೆ ಮನವ ನೀವೇ, ಧನವ ಬೇಡಿದಡೆ ಧನವ ನೀವೇ, ಬೇಡಲೆ ಹಂದೆ ಅಂತೇಳಿ ಪ್ರಭುದೇವರಿಗೆ ಬಸವಣ್ಣವ್ರಂತಾರ. ಹಂದೆ ಅಂದ್ರ ನೀನು ಬೇಡದ್ರಾಗೆ ಹೇಳಿ ನಾನು ಕೊಡೋದಕ್ಕೆ ಶೂರ ಅದೀನಿ ಅಂತ. ಅವಾಗ ಪ್ರಭುದೇವರಂತಾರ 1,96,000 ಜಂಗಮರಿಗೆ ಅಡಿಗೆ ಮಾಡ್ಲಕ್ ಇಟ್ಟದ್ದು ಊಟಕ್ಕೆ ನನಗೆ ಹಾಕಿದೆ ಅಲ್ಲ, ಅದು ನೀನು ಬೆಳೆದಿದ್ದು ಏನಪ್ಪ ಅಂತ ಕೇಳ್ತಾರ. ರೈತರು ಬೆಳೆದದ್ದು ಅದು, ಪ್ರಕೃತಿ ಕೊಟ್ಟದ್ದು, ನಿಂದೇನಿದ್ರಾಗ ತನು ಮನ ಧನ. ತನು ಏನದ ಪ್ರಕೃತಿದದ. ಇಲ್ಲಿ ಏನು ನೀನು ನನಗೆ ಕೊಡ್ಲಕತ್ತಿದೆ ಅದ್ರಾಗ ನಿಂದ ಏನು ಇಲ್ಲ. ಉಲ್ಟಾ ಜಾಡಿಸ್ಬಿಡ್ತಾರ. ಅಷ್ಟೆಲ್ಲ ಅವನಿಗೆ ಪ್ರಭುದೇವ್ರಿಗೆ ಉಪಚಾರ ಮಾಡಿದ್ರು ನಿಂದೇನದ ಇದ್ರಾಗ ಅಂತಂದ್ರ ಈಗ ನೋಡ್ರಿ, ನಿಮ್ ಮಕ್ಕಳಿಗೆ ಏನೆಲ್ಲ ಖರ್ಚು ಮಾಡಿ ಬೆಳೆಸಿ ದೊಡ್ಡ ಮಾಡಿ ಬೇಕಾದಟ್ಟು ಗಳಸಂಗ ಸ್ವಂತ ಕಾಲ ಮೇಲೆ ನಿಂದ್ರಂಗ ನೀವು ಮಾಡಿರ್ತೀರಿ. ಆ ಮಕ್ಕಳ ನಾಲ್ಗಿ ತುದಿ ಮೇಲೆ ಒಂದು ಪ್ರಶ್ನೆ ಇರ್ತದ, ಪಟ್ ಅಂತ ಬರ್ತದ ಅವ್ರಿಗೆ. ಹೆಂಗ ನೀ ಏನ್ ಮಾಡಿದಂತವು, ನೀ ಏನ್ ಮಾಡಿದಿ ಅಂದ್ಬಿಡ್ತಾವು. ಅವಾಗ ನಿಮಗೆ ಏನಾಗ್ತದ, ಭಯಂಕರ ತ್ರಾಸ ಆಗ್ತದ. ಎಲ್ಲ ನಾನೇ ಮಾಡೀನಿ, ಇವ್ರು ಹೆಂಗಂತಾರಲ್ಲ, ನೀನ್ ಯಾರು ಮಾಡಂದಿದ್ರು ಅಂತಾರ. ಅದಕ್ಕ ಅವ್ರ ಹಂಗ ಅನ್ನೋದ್ರಕ್ಕಿಂತ ಮೊದಲೇ ಇದ್ರಾಗ ನಂದೇನದ, ನಾನೇನ್ ಮಾಡೀನಿ, ಈಶ್ವರ ಇದು ಜಗತ್ತ ನಿಂದು, ಮಕ್ಕಳ ನಿಂದು, ಸಂಸಾರ ನಿಂದು, ಎಲ್ಲ ನಿಂದು, ಇದ್ರಾಗ ನಂದೇನದ ಅಂತೇಳಿ ಯಾರು ಅದಕ್ಕೆ ಅಂಟುಕೊಳ್ಳಾರ್ದಂಗ ಇರ್ತಾರ, ಅವ್ರಿಗೆ ಅದು ದುಃಖ ಆಗಂಗಿಲ್ಲ. ಎಲ್ಲ ನಾನೇ ಮಾಡೀನಿ, ನಾನೇ ಹಳದೀನಿ, ನಾನೇ ಬೆಳೆಸೀನಿ, ನಾನೇ ಕಟ್ಟಿನಿ, ನಾನೇ ಮಾಡೀನಿ ಅಂತ ಯಾವ ತಲೆಗಿರ್ತದ ಅವ ಭಯಂಕರ ದುಃಖಿ ಆಗ್ಬಿಡ್ತಾನ. ಸಂಸಾರ ಸಾಧನೆ ಒಳಗ ನಿರ್ಲಿಪ್ತರಾಗಿ ನಿಮ್ದು ಇನ್ವಾಲ್ವ್ಮೆಂಟ್ ಏನಂತ ಭಾರಿ ಅಲ್ಲ. ಈಶ್ವರನ ಜಗತ್ತ, ಈಶ್ವರ ಹೆಂಗ್ ನಡೆಸ್ಬೇಕು ನಡೆಸ್ತಿರ್ತಾನ. ಆದ್ರ ಅಧ್ಯಾತ್ಮ ಸಾಧನೆ ಒಳಗ ನೀವು ವೈಯಕ್ತಿಕ ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯ ಅದ ಅನ್ನೋಂಥದ್ದು ಅವರು ಹೇಳ್ಕೊಂಡು ಬರ್ತಾರ. ಈಗ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿ ಅವರ ಕೃತಿ. ತರಂಗ 5. ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ವಿಷಯಾಂಕ 260. ಪಂಚಕೋಶಗಳು ಮತ್ತು ಪಂಚಕೋಶಗಳು ಆತ್ಮವನ್ನು ಆಚ್ಛಾದನ ಮಾಡಿವೆ ಅಂತ. 157ನೇ ದೋಹಾದ ವಿಶ್ಲೇಷಣೆ. ಪಂಚಕೋಶಗಳ ಒಳಗಿರುವ ಜೀವಾತ್ಮ ಅಂತ. ಪಂಚಕೋಶಗಳ ಒಳಗಿರುವ ಪರಮಾತ್ಮನೇ ಪಂಚಕೋಶಗಳ ಒಳಗಿದ್ದುದಕ್ಕೆ ಅವನು ಜೀವಾತ್ಮ ಅಂತ ಹೇಳಿ, ಇಲ್ಲಿ ತನಕ ಏನಾಗ್ಯದ ಇಲ್ಲಿ ಅಂತಂದ್ರ, ಆ ಪಂಚಕೋಶಗಳನ್ನೇ ಆತ್ಮ ಅಂತ ತಿಳ್ಕೊಂಡದ್ದು ಮೊದಲಿನ ಕಾಲದ ಸಿದ್ಧಾಂತಿಗಳ ವಿಚಾರ. ಅದು ಅವರವರು ತಕ್ಕಂತೆ ಆಗ ಅದು ಸಿದ್ಧ ಆಗಿತ್ತು. ಆದ್ರ ಅದು ವೇದಗಳು ಅಂತಂದ್ರೆ ಜ್ಞಾನ ಬಂದಂಗ ಅದು ಚೇಂಜ್ ಆಕೋತ್ ಹೋಗ್ತದ. ಅದಕ್ಕ ಅನ್ನಮಯ ಕೋಶವನ್ನೇ ಆತ್ಮ ಅಂತ ತಿಳ್ಕೊಂಡವನು ವಿರೋಚನ ಸಿದ್ಧಾಂತ, ಇಂದ್ರಿಯಗಳನ್ನೇ ಆತ್ಮ ಅಂತ ತಿಳ್ಕೊಂಡವ ಇಂದ್ರಿಯ ಆತ್ಮವಾದಿ, ಪ್ರಾಣವನ್ನೇ ಆತ್ಮ ಅಂತ ತಿಳ್ಕೊಂಡವ ಹಿರಣ್ಯ ಗರ್ಭೋಪಾಸಕ,
ಮನವನ್ನೇ ಆತ್ಮ ಅಂತ ತಿಳ್ಕೊಂಡವ ಮನ ಆತ್ಮವಾದಿ, ಬುದ್ಧಿಯನ್ನೇ ಆತ್ಮ ಅಂತ ತಿಳ್ಕೊಂಡವ ವಿಜ್ಞಾನವಾದಿ ಬೌದ್ಧ ಮತ, ಭಟ್ಟರು ಮತ ಅಂತ ಬರ್ತದ, ಮಾಧ್ಯಮಿಕ ಭಟ್ಟರು, ಪ್ರಭಾಕರ, ನೈಯಾಯಿಕರು, ಭಟ್ಟರ ಮತ ಅಂತೇಳಿ ಇವರೆಲ್ಲ ಏನ್ ಮಾಡ್ಯಾರ ಅಂದ್ರೆ ಆನಂದಮಯ ಕೋಶನೇ ಆತ್ಮ ಅಂತ ತಿಳ್ಕೊಂಡಾರ. ಜೀವನಂತೆ ಈಶ್ವರನ ಕೋಶಗಳು ಈಶ್ವರನ ಸ್ವರೂಪವನ್ನು ಆಚ್ಛಾದಿಸಿರುತ್ತವೆ ಅಂತೇಳಿ 9ನೇದವರು ಈ ರೀತಿ ಸುಮಾರು 9 ಜನರ ವಿಶ್ಲೇಷಣೆಗಳು. ಈ ಆಧ್ಯಾತ್ಮ ಸಾಧನೆ ಬೆಳೆದು ಬಂದ ದಾರಿ, ಯಾರು ಕೆಟ್ಟವರಲ್ಲ. ಅವರವರ ಕಾಲಘಟ್ಟದಲ್ಲಿ ಅವರಿಗೆ ಏನು ಆಗ್ಯದ ಅನುಭವ ಅದನ್ನು ಅವರು ವ್ಯಕ್ತಪಡಿಸ್ಯಾರ. ನಾವು ಸಹಿತ ಆಧ್ಯಾತ್ಮ ಸಾಧನೆಯ ಆರಂಭದಲ್ಲಿ ಅನ್ನಮಯ ಕೋಶನೇ ನಮಗ ಆತ್ಮನೇ ಅನ್ನಿಸ್ತಿರ್ತದ. ಮುಂದೆ ಜ್ಞಾನ ಬಂದಂಗ ನಮಗ ಮುಖ್ಯ ಆತ್ಮ ಯಾವುದು ಅನ್ನೋದು, ಸರಿಯಾದ ಆತ್ಮ ಯಾವುದು ಅನ್ನೋದು ಜ್ಞಾನ ಬಂದಂಗ ಗೊತ್ತಾಗ್ತದೆ. ಹಂಗ ಇದು ಹಿಂದೆ ನಡೆದು ಬಂದ ದಾರಿ. ಈ ಆಧ್ಯಾತ್ಮ ಸಾಧನೆ ಹಿಂದ ಯಾರ್ಯಾರು ಏನೇನು ಪ್ರಯತ್ನ ಮಾಡ್ಯಾರ ಅದಕ್ಕೆ ವಿರೋಚನ ಇವರು ಏನ್ ಮಾಡಿದ್ರು, ದೇವೇಂದ್ರ ದೇವತೆಗಳ ಅಧಿಪತಿ, ವಿರೋಚನ ರಾಕ್ಷಸರ ಅಧಿಪತಿ, ಇಬ್ರು ಕ್ಲಾಸ್ಮೇಟ್ಗಳು ಗುರುಗಳ ಹತ್ರ ಆತ್ಮನನ್ನು ತಿಳಿಯಲು ಪ್ರಜಾಪತಿ ಬ್ರಹ್ಮನ ಬಳಿ ಹೋದ್ರು. ಬ್ರಹ್ಮ ಅಲ್ಲಿ ಪಾತ್ರೆ ಒಳಗೆ ನೀರದವ, ಅದ್ರೊಳಗ ಹೋಗಿ ನೋಡ್ಕೋರಿ ಅಂತ ಹೇಳಿದ. ಇಬ್ರು ಹೋಗಿದ್ರು, ಇಬ್ರು ಹಿಂಗ್ ಹಣಿಕೆ ಹಾಕಿದ್ರು. ಅವರಿಗೆ ಪ್ರತಿಬಿಂಬ ಕಾಣಿಸ್ತು. ಆವಾಗೇನಾಯ್ತು, ಪ್ರತಿಬಿಂಬಕ್ಕೆ ಬಿಂಬವಾದದ್ದು ಆತ್ಮ ಅಂತೇಳಿ ತಿಳ್ಕೊಂಡು ಆತ್ಮನು ಅಜರ ಅಮರ ಇದ್ದಾನೆ. ಅಜರ ಅಂದ್ರೆ ಮುಪ್ಪು ಇಲ್ಲ, ಅಮರ ಅಂದ್ರೆ ಸಾವು ಇಲ್ಲ. ಹಿಂಗ ತಿಳ್ಕೊಂಡು ಇಲ್ಲಿ 3 ಪಾಯಿಂಟ್ ನೀವು ನೋಟ್ ಮಾಡ್ಕೋಬೇಕು. ಇದರ ತಿಳುವಳಿಕೆ ಹೆಂಗೆ ವಿಶ್ಲೇಷಣೆ ಮಾಡ್ತಾರಂದ್ರೆ, ಪ್ರತಿಬಿಂಬಕ್ಕೆ ಬಿಂಬವಾದದ್ದೇ ಆತ್ಮ 1ನೇ ಪಾಯಿಂಟ್. 2ನೇ ಪಾಯಿಂಟ್, ಆತ್ಮನು ಅಜರವಾಗಿದ್ದಾನೆ. ಅಜರ, ಜರ ಅಂದ್ರೆ ಮುಪ್ಪು, ಅಜರ ಅಂದ್ರೆ ಅವನಿಗೆ ಮುಪ್ಪು ಅನ್ನೋದಿಲ್ಲ. 80 ವರ್ಷ ವಯಸ್ಸಾಗ್ಯದಂದ್ರೆ ನಿಮ್ ದೇಹಕ್ಕಾಗ್ಯದ, ನಿಮ್ಮ ಆತ್ಮಕ್ಕಲ್ಲ. ಏನಾರ ಜಡ್ಡು ಜಾಪತ್ರಿ ಬಂದವಂದ್ರೆ ಅದು ದೇಹಕ್ಕಾಗ್ಯದ, ಆತ್ಮಕ್ಕಲ್ಲ. ಆತ್ಮಕ್ಕ ಅಜರವಾಗಿದ್ದಾನೆ. ಮತ್ತೆ ಅಮರ, ಮರ ಅಂದ್ರೆ ಸಾಯೋದು, ಅಮರ ಅಂದ್ರೆ ಸಾವಿಲ್ಲದವನಾಗಿದ್ದಾನೆ. ಸಾವು ಇಲ್ಲದವ, ಮುಪ್ಪು ಇಲ್ಲದವ, ರೋಗ ಇಲ್ಲದವ ಆತ್ಮ. ಆ ಆತ್ಮನೇ ತಾನಿದ್ದು ಸಾಯುವ ಕೆಡುವ ದೇಹನೇ ತಾನೆಂದು ಗೋಳಾಡುವವ ಜೀವ. ಈ ಸಾಯುವ ಕೆಡುವ ದೇಹ ತಾನಲ್ಲ, ತನ್ನದಲ್ಲ ಅಂತಂದವ ಆತ್ಮ, ದೇವ, ತಿಳುವಳಿಕೆ ಉಳ್ಳವನು, ಬಲ್ಲವನು, ಮಹಾತ್ಮ. ಹಿಂಗಾಗಿ ವಿರೋಚನನು ನಿಶ್ಚಯ ಜ್ಞಾನ ಮಾಡಿಕೊಂಡ. ಏನಂತ, ಆತ್ಮ ಹಿಂಗದನ ಅಂತೇಳಿ 3 ಪಾಯಿಂಟ್ಸು. ಆದರೆ ಇಂದ್ರ ಆಲೋಚನೆ ಮಾಡತೊಡಗಿದ. ಪ್ರತಿಬಿಂಬಕ್ಕೆ ಬಿಂಬವಾದ ಶರೀರವನ್ನೇ ಆತ್ಮನೆಂದರೆ ಆ ಶರೀರ ಜರ ಮರಣಗಳಿಂದ ಕೂಡಿದೆಯಲ್ಲ. ಆಲೋಚನೆ, ಪ್ರತಿಬಿಂಬಕ್ಕೆ ಬಿಂಬವಾದದ್ಯಾವುದು? ಶರೀರ, ಹೌದಿಲ್ಲ? ಪ್ರತಿಬಿಂಬಕ್ಕೆ ಬಿಂಬವಾದದ್ದು ಶರೀರ. ಶರೀರದ್ದೇ ಪ್ರತಿಬಿಂಬ ಬಿದ್ದದಿಲ್ರಿ ಅಲ್ಲಿ. ನಿಮ್ಮ ಮುಖನೇ ಕಂಡದ ಇಲ್ಲ ಅಲ್ಲಿ. ಅದನ್ನೇ ಆತ್ಮ ಅಂತೇಳಿ ವಿರೋಚನ ತಿಳ್ಕೊಂಡ. ಆದ್ರ ಇಂದ್ರ ಅಷ್ಟಕ್ಕೆ ನಿಲ್ಲಲಿಲ್ಲ. ಅವ ನಿಶ್ಚಯ ಮಾಡಲಿಲ್ಲ. ಅವ ಏನ್ ಮಾಡ್ದ, ವಿಚಾರ ಮಾಡ್ದ. ವಿಚಾರದಾಗ ಮುನಿಗೆ ಏನ್ ಮಾಡ್ದ,
ಪ್ರತಿಬಿಂಬಕ್ಕೆ ಬಿಂಬವಾದದ್ದು ಇಲ್ಲಿ ಯಾವುದು? ಶರೀರ, ನಮ್ಮ ಮುಖ, ಅನ್ನಮಯ ಕೋಶ. ಇದು ಜರ ಮರಣಗಳಿಂದ ಕೂಡಿದೆಯಲ್ಲ ಅಂತ ವಿಚಾರ ಮಾಡೋದು. ಈ ಶರೀರ ಮುಪ್ಪಾಗ್ತದ, ಈ ಶರೀರ ಸಾಯ್ತದ ಅಂತೇಳಿ ಅವ ಮತ್ತೆ ಮತ್ತೆ ವಿಚಾರ ಮಾಡ್ದ. ಅದಕ್ಕೆ ಅವನೇನ್ ಹೇಳ್ದ, ಈ ಪಾಯಿಂಟ್ಸು ಪಾಠ ಮುಗಿದ ಮೇಲೆ ನೀಟಾಗಿ ಬರ್ಕೋಬೇಕಿವೆಲ್ಲ. ಈಗ 5 ಕೋಶಗಳು ನಾನಲ್ಲ ಅನ್ನೋ ಸಾಧನೆ ಆಗ್ಬೇಕಾದ್ರೆ ನೀವು ಈಗ ಬರೆಸ್ಕೋತ ಕೂತರ ಟೈಮ್ ಆಗ್ತದ. ಸರಳವಾಗಿ ಚಲೋ ಭಾಷೆದೊಳಗ ನೋಟ್ಸ್ ಮಾಡಿ ಇಟ್ಟದ್ದದ ಇದು. ಇದನ್ನ ನೀವೇನ್ ಮಾಡ್ಬೇಕು, ಆಮೇಲೆ ಬರೆದಿಟ್ಕೋಬೇಕು. ಈ ದೇಹ ನಾನಲ್ಲ ಅನ್ನೋದು ನಿಮಗ ನಿಶ್ಚಯ ಜ್ಞಾನ ಆಗ್ಬೇಕಾದ್ರ ಈ ಪಾಠ ಅತ್ಯಂತ ಮುಖ್ಯ ಅದ. ಅದಕ್ಕವ ದೇವೇಂದ್ರ ವಿಚಾರ ಮಾಡಿದ, ಅನ್ನಮಯ ಕೋಶವೇ ಆತ್ಮನಲ್ಲ. ಅನ್ನಮಯ ಕೋಶದೊಳಗಿರುವುದು ಆತ್ಮನಲ್ಲ, ಅದು ಪ್ರಾಣಮಯ ಕೋಶ. ಅನ್ನಮಯ ಕೋಶದೊಳಗೆ ಡೈರೆಕ್ಟ್ ಆತ್ಮ ಇಲ್ಲ, ಪ್ರಾಣಮಯ ಕೋಶ ಅದ. ಪ್ರಾಣಮಯ ಕೋಶವೇ ಆತ್ಮನಲ್ಲ, ಪ್ರಾಣಮಯ ಕೋಶದೊಳಗೆ ಇರುವುದು ಆತ್ಮನಲ್ಲ. ಅಲ್ಲೇನದ? ಪ್ರಾಣಮಯ ಕೋಶದೊಳಗ ಮನೋಮಯ ಕೋಶ. ಮತ್ತು ಮನೋಮಯ ಕೋಶವೇ ಆತ್ಮನಲ್ಲ, ಮನೋಮಯ ಕೋಶದೊಳಗೆ ಇರುವುದು ಆತ್ಮನಲ್ಲ, ಅದು ವಿಜ್ಞಾನಮಯ ಕೋಶ. 5 ಪದರಗಳದವ. ಒಂದೊಂದು ಪದರ ಬಗ್ಗೆ ಹೇಳಕತ್ತಾರ. ವಿಜ್ಞಾನಮಯ ಕೋಶವೇ ಆತ್ಮನಲ್ಲ, ವಿಜ್ಞಾನಮಯ ಕೋಶದ ಒಳಗಿರುವುದು ಆತ್ಮವಲ್ಲ. ಅಲ್ಲೇನದ? ಆನಂದಮಯ ಕೋಶ. ಆನಂದಮಯ ಕೋಶವೇ ಆತ್ಮನಲ್ಲ, ಆನಂದಮಯ ಕೋಶದ ಒಳಗಿರುವುದು ಆತ್ಮ. ಅದು ಅಜರ ಅಮರವಾಗಿದೆ. ಪಂಚಕೋಶಗಳೆಲ್ಲ ಜರ ವ್ಯಾಧಿಗಳಿಗೆ, ಆದಿ ವ್ಯಾಧಿಗಳಿಗೆ, ಮರಣಗಳಿಂದ ಕೂಡಿದೆ. ಅದಕ್ಕೆ ಆನಂದಮಯ ಕೋಶದೊಳಗೆ ಆತ್ಮ ಆದ. ಅದಕ್ಕೆ ಆತ್ಮನು ಏನದನ? ಪಂಚಕೋಶಾತೀತ ಅಂತ ಇಂದ್ರ ಹೇಳಿದರೆ, ವಿರೋಚನನ ವಿಚಾರ ಮಾಡುವ ಶಕ್ತಿ ಇಂದ್ರನ ಮಟ್ಟಿಗೆ ಇರ್ಲಾರ್ದಕ್ಕ ಅವ ಏನ್ ಮಾಡ್ದ? ಆಟೆಲ್ಲ ಯಾರು ವಿಚಾರ ಮಾಡ್ತಾರ ಬಿಡಪ್ಪ, ನಮ್ಮ ಗುರುಗಳು ನೀರಾಗ ಹೋಗಿ ಮಾರಿ ನೋಡಂದರ ಅಲ್ಲಿ ಏನ್ ಕಾಣ್ತದ ಅದೇ ಆತ್ಮ. ಪ್ರತಿಬಿಂಬಕ್ಕೆ ಬಿಂಬವಾದದ್ದೇ ಆತ್ಮ ಅಂದರ ನನಗೆ ಅಲ್ಲಿ ಪ್ರತಿಬಿಂಬ ಕಂಡದ, ಅದಕ್ಕೆ ಬಿಂಬವಾಗಿದ್ದು ನನ್ನ ಶರೀರ. ಹಿಂಗಾಗಿ ನಾ ಶರೀರನೇ ಆತ್ಮ ಅಂತೀನಿ, ನನಗೆ ಈಟೆಲ್ಲ ವಿಚಾರ ಮಾಡ್ಲಕ್ ಆಗಲ್ ಬಿಡಪ್ಪ ಅನ್ನ. ಎಷ್ಟು ಜನ ಪಾಮರರಿರುವರೋ ಯಾರು ಈ ದೇಹನೇ ಆತ್ಮ, ದೇಹನೇ ಆತ್ಮ ಅಂದ್ರೆ ಏನಿಲ್ಲ, ನಾನು ಅಂತ. ಆತ್ಮದ ಅರ್ಥ ನಾನು. ಎಂತ ನಾನು? ಶುದ್ಧ ನಾನು, ಶುದ್ಧ ಬ್ರಹ್ಮ, ಶುದ್ಧ ಆತ್ಮ ನಾನು. ಅದಕ್ಕೆ ಪ್ಯೂರ್ ಸೆಲ್ಫ್ ಅಂತಾರ. ಸೆಲ್ಫ್ ಆತ್ಮ ಅಂದ್ರೆ ಸೆಲ್ಫ್. ಎಂತ ಸೆಲ್ಫ್? ಪ್ಯೂರ್ ಸೆಲ್ಫ್, ಶುದ್ಧವಾದಂತ ಸೆಲ್ಫ್ ನಾನು ಅಂತ. ಶುದ್ಧ ನಾನು ಅಂದ್ರೂ ಆತ್ಮನೇ. ಉಳಿದದ್ದೆಲ್ಲ ನೀವೇನೇನು ನಾನು ಅದೇ ಅದೀನಿ ಇದೀನಿ ಅಂತಿರಲ್ಲ, ಅದೆಲ್ಲ ಅಶುದ್ಧ, ಮಿಥ್ಯ, ಕ್ಷಣಿಕ. ಇಲ್ಲೇನಾಯ್ತು? ಎಷ್ಟು ಜನ ಪಾಮರರಿರುವರು, ಯಾರ್ಯಾರು ಈ ದೇಹನೇ ಆತ್ಮ, ಅನ್ನಮಯ ಕೋಶನೇ ಆತ್ಮ ಅಂತ ಯಾರಿರ್ತಾರ ಅವರೆಲ್ಲರೂ ವಿರೋಚನ ಮತದ ಅನುಸಾರವಾಗಿ ಸ್ಥೂಲ ಶರೀರ ರೂಪ ಅನ್ನಮಯ ಕೋಶವೇ ಆತ್ಮ ಎಂದು ಹೇಳುವರು. ಮತ್ತು ಅವರೆಲ್ಲ ಈ ಪ್ರಕಾರವಾದ ಯುಕ್ತಿಯನ್ನು ಹೇಳುತ್ತಿರುತ್ತಾರೆ. ಏನಾಯ್ತೀಗ? ವಿರೋಚನ ಮತವಾದಿಗಳಾಗ್ತಿರೋ ಏನು ದೇವೇಂದ್ರನ ಮತವಾದಿಗಳಾಗ್ತಿರೋ? ಈಗ ದೇವೇಂದ್ರನ ಮತವಾದಿಗಳಾಗ್ಬೇಕು. ವಿರೋಚನ ಮತವಾದಿಗಳಾಗಿರಿ ಅಂತಂದ್ರ ನಿಮಗ ಈ ಶರೀರದ ಬಗ್ಗೆ ಚಿಂತೆ, ದುಃಖ, ಭಯ.
ಈ ಚಿಂತೆ ದುಃಖ ಭಯ ಕಳ್ಕೋಬೇಕಾದ್ರೆ ದೇವೇಂದ್ರನ ಮತವಾದಿಗಳಾಗ್ಬೇಕು. ವಿರೋಚನನ ಮತವಾದಿಗಳಾದೇವಂತಂದ್ರ ಈ ದೇಹ ಅಂದುತ್ತವ. ನಾವು ದೇವೇಂದ್ರನ ಮತವಾದಿಗಳಾದೇವಂತಂದ್ರ ಈ ದೇಹದ ಮೇಲಿನ ಮೂಲಾದಿ ಕಳ್ಕೊಂಡ್ಬಿಡ್ತೀವಿ. ಅದಕ್ಕ ಯಾರೋ ಪಾಮರರ ನಾವು ಭಾರಿ ಪಂಡಿತರದೀವಿ ಅಂತ ನಾವು ತಿಳ್ಕೊಂಡಿವಿ. ನಮ್ಮ ಶರೀರಕ್ಕೆ ಒಂದೇನಾರ ಸಣ್ಣ ಗಾಯ ಆಗಿ ರಕ್ತ ಸೋರ್ಲಕತ್ತು ಅಥವಾ ಡಾಕ್ಟರು ಆಯ್ತು ನೋಡಪ್ಪ ನಾ ಕೊಡ ಔಷಧ ಎಲ್ಲ ಕೊಟ್ಟೆ ನಿನಗೆ ಜಡ್ ಕಡಿಮೆ ಆಗಲ್ಲ ಆಗ್ಯದಂದ್ರೆ ನಾನಾರ ಏನು ಮಾಡ್ಲಿ? ಮತ್ತ ಬೇರೆ ಡಾಕ್ಟರ್ ಬಲ್ಲಿ ಯಾವ ಡಾಕ್ಟರ್ ಬಲ್ಲಿ ಹೋದ್ರೂ ಇದಕ್ಕಿಂತ ಟ್ರೀಟ್ಮೆಂಟ್, ಅಮೆರಿಕಕ್ಕೆ ಹೋದ್ರೂ ಇದೇ ಟ್ರೀಟ್ಮೆಂಟ್ ಇರ್ತದ, ಇದಕ್ಕಿಂತ ಹೆಚ್ಚಿಂದ ಏನು ಮಾಡಕ್ಕಾಗಲ್ಲ ಅಂದಾಗ ಅವಾಗ ಪರೇಶನ್ ಆದೇವಂತಂದ್ರ ನಾವು ವಿರೋಚನ ಸಿದ್ಧಾಂತಿಗಳೇ ಅದೀವಿ ಅಂತ. ಹೋಗ ಶರೀರ ಹೋತಿರ್ತದ, ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತ ಅದ್ರ ಬಗ್ಗೆ ನಿಚಿಂತಿದ್ದವ ಯಾರು? ದೇವೇಂದ್ರನ ಸಿದ್ಧಾಂತ, ವಿಚಾರವಾದಿಯ ಸಿದ್ಧಾಂತ. ಇಲ್ಲ ಈ ಶರೀರಕ್ಕೆ ಸಂಬಂಧಪಟ್ಟಂತೆ ಭಯ ದುಃಖ ಚಿಂತೆ ಪಡ್ಲಕತ್ತೀವಿ, ಅದ್ ಏನ್ ಮಾಡ್ತದ? ಇನ್ನೊಂದಿಷ್ಟು ವಿಷ ತುಂಬುತ್ತದ ಒಳಗೆ, ಇನ್ನೊಂದಿಟ್ಟು ಅಂಜಿಸ್ತವ. ನಾವು ಅದ್ರ ಮುಲಾಜಿ ಬಿಟ್ಟೇವಂದ್ರೆ ಅದೇ ಬೆನ್ನು ಹತ್ತದ. ನಾನು ಆರಾಮಾಗಿನಿ, ನಾನು ಇನ್ ಸಂಗಟ ಇರ್ತೀನಿ, ಬರ್ತೀನಿ, ನಾನು ಇರ್ತೀನಿ, ಇನ್ನ ಎಷ್ಟೋ ದಿನ ಇರ್ತೀನಿ ಅಂತ ಬೆನ್ನು ಹತ್ತವ. ಅದ್ರ ಬಗ್ಗೆ ಚಿಂತೆ ಮಾಡಿದ್ರಿ ಒಳಗೆ ಇನ್ನೊಂದಿಟ್ಟು ರೋಗ ಜಡ್ಡು ಚಿಂತೆ ಎಲ್ಲ ತುಂಬಿಕೊಂಡು ಇನ್ನ ಅಂಜುತ್ತವ. ಅದಕ್ಕೆ ಅದ್ರ ಬಗ್ಗೆ ಮುಲಾಜಿ ಇರ್ಲಾರ್ದಂಗಿರ್ಬೇಕು. ಹಿಂಗಾಗಿ ನಾವು ಶರೀರದ ಜೊತೆಗೆ ಭಯ ಪಟ್ಟೆವು. ವಿರೋಚನ ಸಿದ್ಧಾಂತ ರಾಕ್ಷಸರು, ಪಾಮರರು, ದಾನವರು ಇದೆಲ್ಲ ಓಟು ಏನದು ಅಂತಂದ್ರ ಈ ಸಿದ್ಧಾಂತಿಗಳಿಗಿರೋ ಹೆಸರುಗಳಿವೆಲ್ಲ. ಯಾವುದರಲ್ಲಿ ಅಹಂ ಬುದ್ಧಿ ಇರುವುದೋ ಅದು ಆತ್ಮ ಇರುತ್ತದೆ. ಈ ದೇಹದಾಗ ಅಹಂ ಬುದ್ಧಿ ಇತ್ತಂದ್ರೆ ದೇಹಾತ್ಮವಾದಿಗಳು. ಆ ಅಹಂ ಬುದ್ಧಿಯು ಸ್ಥೂಲ ಶರೀರದಲ್ಲಿ ಆಗುತ್ತದೆ. ಈ ವಿರೋಚನ ಸಿದ್ಧಾಂತಿಗಳಿಗೆ ನಾನು ಮನುಷ್ಯನಿದ್ದೇನೆ, ನಾನು ಬ್ರಾಹ್ಮಣನಿದ್ದೇನೆ, ಈ ಪ್ರಕಾರವಾಗಿ ಸರ್ವರಿಗೂ ಪ್ರತೀತಿಯಾಗುತ್ತದೆ. ಈ ಮನುಷ್ಯತ್ವ ಬ್ರಾಹ್ಮಣತ್ವಗಳು ಎಲ್ಲಿದವ? ಆತ್ಮದಾಗದವ, ಸ್ಥೂಲ ಶರೀರದಾಗದವ. ಸ್ತ್ರೀ ಪುರುಷತ್ವ, ನಾ ಹೆಣ್ಣದೀನಿ, ನಾ ಗಂಡದೀನಿ, ನಾ ಮನುಷ್ಯ ಅದೀನಿ, ನಾ ಬ್ರಾಹ್ಮಣ ಅದೀನಿ, ಕ್ಷತ್ರಿಯ ಅದೀನಿ, ಶೂದ್ರ ಅದೀನಿ, ಆ ಧರ್ಮದವದೀನಿ, ಈ ಧರ್ಮದವದೀನಿ, ಇವೆಲ್ಲ ಏನೇನು ನಾವು ಫೀಲಿಂಗ್ಸ್ ಇಟ್ಕೊಂಡಿವಿ ಅವೆಲ್ಲ ಓಸು ಏನದವ? ಸ್ಥೂಲ ದೇಹದೊಳಗದವ. ಅಂಥವ್ರ ಮಕ್ಕಳದೀವಿ, ಇಂಥ ಮನೆಯಾಗ ಹುಟ್ಟಿವಿ, ಎಲ್ಲ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟದ್ದು. ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ನಾವು ಆತ್ಮಕ್ಕೆ ಸಂಬಂಧಪಟ್ಟಂತೆ ಚಿಂತನೆ ಮಾಡೋದು ಬಿಟ್ಟು ನಾವು ದೇಹಕ್ಕೆ ಸಂಬಂಧಪಟ್ಟಂತೆ ಮಾಡಿದೆವಂತಂದ್ರೆ ಇದೆಲ್ಲ ಸ್ಥೂಲ ಶರೀರದ ಸಂಬಂಧಪಟ್ಟಂತ ವಿಚಾರ. ಇದು ಏನದಂದ್ರೆ ಶರೀರವೇ ಆತ್ಮ, ದೇಹಾತ್ಮವಾದಿಗಳು ಅಂತಾರ. ಯಾವುದರಲ್ಲಿ ಮುಖ್ಯ ಪ್ರೀತಿ ಉಂಟಾಗುವುದು ಅದೇ ಆತ್ಮನಿರುತ್ತಾನೆ. ಆತ್ಮ ಅಂದ ಕೂಡ್ಲೇನೆ ಎಲ್ಲರಿಗೂ ಅದೇನದಲ್ಲ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಆತ್ಮನೇ ಅಂತಲ್ಲ. ಈ ದೇಹದ ಮೇಲೆ ಯಾರಿಗೆ ಅತ್ಯಂತ ಪ್ರೀತಿ ಇರ್ತದ ಅವರಿಗೆ ಅದೇ ಆತ್ಮ, ದೇಹನೇ ಆತ್ಮ. ಯಾರಿಗೆ ಸಚ್ಚಿದಾನಂದದ ಮೇಲೆ ಪ್ರೀತಿ ಇರ್ತದ, ಭಕ್ತಿ ಇರ್ತದ, ಅವರಿಗೆ ಅದು ಆತ್ಮ. ಅದಕ್ಕೆ ಎದರ ಮೇಲೆ ನಿಮ್ಮ ಪ್ರೀತಿ ಹರಿಸಬೇಕು, ಎಂಥದನ್ನ ಪ್ರೀತಿಸಬೇಕು? ಯಾವುದರಲ್ಲಿ ಮುಖ್ಯ ಪ್ರೀತಿ ಉಂಟಾಗುವುದೋ ಅದೇ ಆತ್ಮ. ಯಾವುದರಲ್ಲಿ ಅಹಂ ಬುದ್ಧಿ ಉಂಟಾಗುವುದೋ ಅದೇ ಆತ್ಮ. ಆತ್ಮದ ಬಗ್ಗೆ ಎಷ್ಟು ಚಂದ ಹೇಳಕತ್ತಾರ. ಆತ್ಮದ ಲೆವೆಲ್ ಒಬ್ಬೊಬ್ರು ಏನೇನು ಯಾವ್ದಕ್ಕೆ ಆತ್ಮ ಅಂತಿರ್ತಾರಂತ. ಮುಖ್ಯ ಪ್ರೀತಿ, ಅಮುಖ್ಯ ಪ್ರೀತಿ ಅಂತ ತಿಳ್ಕೋಬೇಕು. ಯಾವುದರಲ್ಲಿ ಮುಖ್ಯ ಪ್ರೀತಿ ಇರುವುದೇ ಅದೇ ಆತ್ಮ. ಮುಖ್ಯ ಪ್ರೀತಿ, ಅಮುಖ್ಯ ಪ್ರೀತಿ ಅಂತಂದ್ರೆ ಏನದು? ಮಗ ಮತ್ತು ಮಗನ ಗೆಳೆಯ ಇಬ್ಬರು ಮನೆಗೆ ಬಂದಿರುತ್ತಾರೆ. ಮನೆಗೆ ಬಂದಾಗ ಇಬ್ಬರಿಗೂ ತಾಯಿ ಏನ್ ಮಾಡ್ತಾಳ? ಊಟಕ್ಕೆ ಹಾಕ್ತಾಳ. ತಾಯಿ ಮಗನಿಗೂ ಊಟಕ್ಕೆ ಹಾಕ್ತಾಳ, ಮಗನ ಗೆಳೆಯನಿಗೂ ಊಟಕ್ಕೆ ಹಾಕ್ತಾಳ. ಆದ್ರೆ ಮುಖ್ಯ ಪ್ರೀತಿ ಯಾರ ಮೇಲೆ ಇರ್ತದ?
ಮಗನ ಮೇಲೆ ಇರ್ತದ. ಅಮುಖ್ಯ ಪ್ರೀತಿ ಎದ್ರ ಮೇಲೆ ಇರ್ತದ? ಗೆಳೆಯನ ಮೇಲೆ ಇರ್ತದ. ಆ ಅಮುಖ್ಯ ಪ್ರೀತಿ ಎದಕ್ ಮಾಡ್ತಾಳಂದ್ರೆ ಮಗನಿಗಾಗಿ ಮಗನ ಗೆಳೆಯನನ್ನು ಪ್ರೀತಿಸ್ತಾಳಷ್ಟೇ. ಅದಕ್ಕೆ ಮಗನ ಗೆಳೆಯನ ಮೇಲೆ ಅಮುಖ್ಯ ಪ್ರೀತಿ, ಮಗನ ಮೇಲೆ ಮುಖ್ಯ ಪ್ರೀತಿ. ಮಗನ ಸಲುವಾಗಿ ಮಗನ ಗೆಳೆಯನ ಮೇಲೆ ಪ್ರೀತಿ ಇದೆ, ನೇರವಾಗಿ ಮಗನ ಗೆಳೆಯನ ಮೇಲೆ ಪ್ರೀತಿ ಇಲ್ಲ. ಸ್ತ್ರೀ, ಪುತ್ರ, ಧನ, ಪಶು ಮೊದಲಾದವುಗಳು ಏನದವ ಸ್ಥೂಲ ಶರೀರಕ್ಕೆ ಉಪಕಾರಿಗಳಾಗಿದ್ದರೆ ಮಾತ್ರ ಅವುಗಳಲ್ಲಿ ಪ್ರೀತಿ ಉಂಟಾಗುತ್ತದೆ. ನಿಮ್ಮ ಶರೀರಕ್ಕವು ಗಂಡ, ಹೆಣ್ಣ, ಮಕ್ಕಳು, ರೊಕ್ಕ ಮತ್ತ ಪಶು ಪಕ್ಷಿ ಏನಾರ ನಿಮ್ ಶರೀರಕ್ಕೆ ಅನುಕೂಲ ಇದ್ದು ಅಂತಂದ್ರ ಅವ್ರ ಮೇಲೆ ಪ್ರೀತಿ ಆಗ್ತದ. ಆದ್ರೆ ಅವ್ರದ್ದು ಏನದಂದ್ರೆ ಅಮುಖ್ಯ ಪ್ರೀತಿ. ಮುಖ್ಯ ಪ್ರೀತಿ ನಿಮ್ಮ ಶರೀರದ ಮೇಲೆ, ನಿಮ್ಮ ಶರೀರದ ಮೇಲೆ ಮುಖ್ಯ ಪ್ರೀತಿ. ಅವು ಏನಾರ ಒಂದು ವೇಳೆ ಸ್ಥೂಲ ಶರೀರಕ್ಕೆ ಅವು ಅಪಕಾರಿಗಳಾಗಿದ್ದರೆ, ಉಪಕಾರಿಗಳು ಆಗದಿದ್ದರೆ ಅವುಗಳ ಬಗ್ಗೆ ಪ್ರೀತಿ ಉಂಟಾಗುವುದಿಲ್ಲ. ಅದಕ್ಕೆ ನಿಮ್ಮದು ಮುಖ್ಯ ಪ್ರೀತಿ ಏನದ ಶರೀರದ ಮೇಲೆ ಅದ. ಆ ಶರೀರಕ್ಕೆ ಯಾರ್ಯಾರು ಅನುಕೂಲ ಅದರ ಅವ್ರ ಮೇಲೆ ಅಷ್ಟೇ ನಿಮಗೆ ಅಮುಖ್ಯ ಪ್ರೀತಿ ಉಂಟಾಗ್ತದ. ಮತ್ತ ಅವು ನಿಮಗ ಅನುಕೂಲ ಇರಲಿಲ್ಲ ಅಂದ್ರೆ ಅದ್ರ ಮೇಲೆ ಪ್ರೀತಿ ಉಂಟಾಗಂಗಿಲ್ಲ. ಅದರ ಮುಖ್ಯ ಪ್ರೀತಿ ಶರೀರದ ಮೇಲೆ. ಯಾವುದರ ನಿಮಿತ್ತವಾಗಿ ಅನ್ಯ ಪದಾರ್ಥಗಳ ಮೇಲೆ ಪ್ರೀತಿ ಉಂಟಾಗುತ್ತಿದೆಯೋ ಅಂತ ಸ್ಥೂಲ ಶರೀರದಲ್ಲಿ ಮುಖ್ಯ ಪ್ರೀತಿ ಇರುತ್ತದೆ. ಆದ್ದರಿಂದ ಸ್ಥೂಲ ಶರೀರವೇ ಆತ್ಮನಿರುತ್ತಾನೆ. ವಿರೋಚನ ಸಿದ್ಧಾಂತ. ನಿಮಗೆ ಚಲೋ ಆರೋಗ್ಯ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡಂತ ಡಾಕ್ಟರ್ ಸಿಕ್ಕ ಅಂತಂದ್ರೆ ಆ ಡಾಕ್ಟರ್ ಮೇಲೆ ನಿಮಗೆ ಮುಖ್ಯ ಪ್ರೀತಿ. ಮತ್ತ ಅವ ಡಾಕ್ಟರ್ ಕೊಟ್ಟ ಟ್ರೀಟ್ಮೆಂಟೇ ಸರಿ ಕೊಡ್ಲಿಲ್ಲ ಅಂತಂದ್ರೆ ಅವಂದು ಮೇಲೆ ಅಮುಖ್ಯ ಪ್ರೀತಿ. ಅವನ್ ಸುಮ್ನೆ ಏನ್ ಮಾಡ್ಬೇಕು? ಕಾಟಾಚಾರಕ್ಕೆ ಒಬ್ಬ ಡಾಕ್ಟರ್ ಅವನ ತೋರಿಸ್ಬೇಕಾಗ್ಯದ, ಟ್ರೀಟ್ಮೆಂಟ್ ತಗೋಬೇಕಾಗ್ಯದ, ತ್ರಾಸ ಆದಾಗ ಒಂದೇ ಪೇನ್ ಕಿಲ್ಲರ್ ಕೊಟ್ಟು ಆರಾಮ್ ಮಾಡ್ತಾನಷ್ಟೇ. ಹಿಂಗಾಗಿ ಸ್ಥೂಲ ಶರೀರಕ್ಕೆ ವಸ್ತ್ರ, ಸ್ಥೂಲ ಶರೀರಕ್ಕೆ ಭೂಷಣ, ಸ್ಥೂಲ ಶರೀರಕ್ಕೆ ಅಂಜನ, ಸ್ಥೂಲ ಶರೀರಕ್ಕೆ ಮಜ್ಜನ, ನಾನಾ ಪ್ರಕಾರವಾದ ಭೋಜನಗಳಿಂದ ಶೃಂಗಾರಗಳಿಂದ ಪೋಷಣ ಮಾಡುವುದೇ ಪರಮ ಪುರುಷಾರ್ಥ. ಅವರಿಗೆ ಅದೇ ಮೋಕ್ಷ. ಈ ಶರೀರದ ಒಂದು ಪೋಷಣೆ ಮಾಡದೆ ಅವ್ರದ್ದು ಪರಮ ಪುರುಷಾರ್ಥ. ಅವರಿಗೆ ವಿರೋಚನ ಸಿದ್ಧಾಂತಿಗಳಿಗೆ, ದಾನವ ಸಿದ್ಧಾಂತಿಗಳಿಗೆ, ರಾಕ್ಷಸರಿಗೆ, ಪಾಮರರಿಗೆ ಈ ಶರೀರ ಪೋಷಣೆ ಮಾಡದೇ ಪರಮ ಪುರುಷಾರ್ಥ. ಸಾಲ ಮಾಡಿ ಆದ್ರೂ ಶರೀರ ಪೋಷಣೆ ಮಾಡ್ರಿ, ತುಪ್ಪ ತಿನ್ರಿ. ವಸೂಲಿಗೆ ಬಂದ್ರೆ 4 ಒದೇನು ತಿನ್ರಿ. ವಿರೋಚನ ಸಿದ್ಧಾಂತದ ಪ್ರಕಾರ ಕೊಟ್ಟವ್ರು ಸುಂಬಿಡ್ತಾರ. ಸಾಲ ಮಾಡಿ ತುಪ್ಪ ತಿನ್ರಿ, ವಸೂಲಿಗೆ ಬಂದ್ರೆ 4 ಒದೆ ತಿನ್ರಿ. ಇದೇ ರಾಕ್ಷಸರ ಕೆಲಸ, ಜಗಳಾಡೋದು, ಗುದ್ದಾಡೋದು. ಇದು ಅಸುರರಿಗೆ, ರಾಕ್ಷಸರಿಗೆ ಒಡೆಯನಾದ ವಿರೋಚನ ಸಿದ್ಧಾಂತ. ಮತ್ತೆ ಚಾರ್ವಾಕರದೇ ಇದು ವಿರೋಚನ ಸಿದ್ಧಾಂತ. ಚಾರುವಾಕ್ಯ ಅಂತಂದ್ರ ಚಂದ ಹೇಳೋರಂತ, ಚಂದ ಮಾತಾಡೋರಂತ. ಚಾರು ಅಂದ್ರೆ ಚಂದ ಮಾತಾಡೋರು, ಬಣ್ಣದ ಮಾತಾಡೋರಂತ. ಶರೀರನೇ ಬಹಳ ಸತ್ಯ ಅನ್ನೋಂಥದ್ದು ಏನದಲ್ಲ ಅದು. ಅದಕ್ಕೆ ಇವತ್ತಿನ ಪಾಠ ಏನ್ ಮಾಡಬೇಕು? ಈ ದೇಹಾತ್ಮವಾದ ಅನ್ನೋದಕ್ಕೆ ಸೀಮಿತ ಮಾಡಿ ಪಾಮರರು, ವಿರೋಚನ ಸಿದ್ಧಾಂತ ಇದ್ರ ಬಗ್ಗೆ ಇವಾಗ ಪೀಠಿಕೆ ಕೊಟ್ಟಿವಿ, ವಿಚಾರ ಮಾಡ್ರಿ. ದೇಹ ಪೋಷಣೆ, ದೇಹವೇ ಆತ್ಮ ಅಂತೇಳಿ ದೇಹಕ್ಕೆ ಆಸರೆಯಾದ ಅಚೇತನವನ್ನೇ ಮರೆತು ಈ ದೇಹ ಮೋಹ ಮಾಡ್ತೀವಲ್ಲ, ಒಂದು ದಿನ ಇದು ಬಿಟ್ಟು ಹೋಗುವಾಗ
ಮತ್ತು ಅದು ಅಶಕ್ತವಾಗಿ ರೋಗಗ್ರಸ್ತವಾದಾಗ ಅದು ಸುತ್ತಮುತ್ತಲಿನ ಜನರಿಂದ ಅಲಕ್ಷ್ಯಕ್ಕೆ ಒಳಗಾದಾಗ ವಿಪರೀತ ಸಂಕಟ ವಿಪರೀತ ಹಿಂಸೆ ಕೊಡ್ತದ. ಅದಕ್ಕೆ ಸಂಕಟ ದೀಪ ಅಂತ ಹೇಳಿ ಒಂದು ಜ್ಞಾನದ ಕಾರ್ಯಕ್ರಮ ಇರ್ತದೆ. ಆ ರೀತಿ ಸಂಕಟ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಂತ ಕಾರ್ಯಕ್ರಮಗಳನ್ನ ನಡೆಸ್ಲಕ್ಕ ನೀವು ಏನ್ ಮಾಡ್ಬೇಕು, ಕೆಲವೊಂದು ವ್ಯವಸ್ಥೆಗಳು ಮಾಡ್ಕೋಬೇಕಾಗ್ತದೆ. ಮಾಡ್ಕೊಂಡು ಆ ಸಂಕಟ ದೀಪ ಕಾರ್ಯಕ್ರಮ ಬಹಳಷ್ಟದೋ ಜ್ಞಾನದ ಕಾರ್ಯಕ್ರಮಗಳದವ. ಅಂತ ಜ್ಞಾನದ ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ಮತ್ತೆ ವಿಶೇಷವಾಗಿ ವರ್ಕ್ಶಾಪ್ಗಳು ಮಾಡಬೇಕಾಗ್ತದೆ. ಇದು ಸುಮ್ಮನೆ ಒಂದು ಸ್ಯಾಂಪಲ್ ಅಷ್ಟೇ. ಅದಕ್ಕೆ ಯಾವುದರಲ್ಲಿ ಅಹಂ ಬುದ್ಧಿ ಉತ್ಪತ್ತಿ ಆಗುತ್ತದೆಯೋ ಅದೇ ಆತ್ಮ. ಕಾರಣ ಹೇಳುತ್ತಾರೆ, ಯಾವುದರಲ್ಲಿ ಅಹಂ ಬುದ್ಧಿ ಉತ್ಪತ್ತಿ ಆಗುತ್ತದೆಯೋ ಅದು ಆತ್ಮವಿರುತ್ತದೆ. ನಾನು ಅಹಂ ಬುದ್ಧಿಯ ಸ್ಥೂಲ ಶರೀರದಲ್ಲಿ ಉಂಟಾಗುತ್ತದೆ, ಆದ್ದರಿಂದ ಸ್ಥೂಲ ಶರೀರವೇ ಆತ್ಮ. ನಾನು ಮನುಷ್ಯನಿದ್ದೇನೆ, ನಾನು ಬ್ರಾಹ್ಮಣನಿದ್ದೇನೆ ಅನ್ನೋದು ಇದೆಲ್ಲ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟದ್ದು. ಆದ್ದರಿಂದ ಈ ಸ್ಥೂಲ ಶರೀರಕ್ಕೆ ಆತ್ಮ ಅಂತೀವಿ. ಯಾವುದರಲ್ಲಿ ಮುಖ್ಯ ಪ್ರೀತಿ ಉಂಟಾಗುವುದೋ ಅದು ಆತ್ಮ. ಮಗನ ಮೇಲೂ ಪ್ರೀತಿ ಇದೆ, ಮಗನ ಗೆಳೆಯನ ಮೇಲೂ ಪ್ರೀತಿ ಇದೆ, ಶರೀರದ ಮೇಲೂ ಪ್ರೀತಿ ಇದೆ, ಶರೀರ ಸಂಬಂಧಿಗಳಾದ ಸ್ತ್ರೀ ಪುರುಷ ಪುತ್ರಾದಿಗಳ ಮೇಲೂ ಪ್ರೀತಿ ಇದೆ. ಮಗನ ಗೆಳೆಯನಿಗಿಂತ ಮಗನ ಮೇಲೆ ಮುಖ್ಯ ಪ್ರೀತಿ ಇರುವ ಹಾಗೆ ಶರೀರ ಸಂಬಂಧಿಗಳಿಗಿಂತಲೂ ಶರೀರದ ಮೇಲೆ ಮುಖ್ಯ ಪ್ರೀತಿ ಇರುವುದರಿಂದ ಶರೀರವೇ ಆತ್ಮ. ಚಾರ್ವಾಕರ ಮಾತು ಇದು, ವಿರೋಚನ ಸಿದ್ಧಾಂತ. ಈ ಸಿದ್ಧಾಂತ ಆದ್ಮೇಲೆ ಮುಂದೆ 262ನೇ ವಿಷಯಾಂಕಕ್ಕೆ ನೆಕ್ಸ್ಟ್ ಸ್ಟೆಪ್ ಯಾವ್ದು ಹೇಳ್ಯಾರವರು? 9 ಸ್ಟೆಪ್ ಸ್ಟಡಿ ಮಾಡ್ಬೇಕೀಗ ನಾವು. ಶರೀರವೇ ಆತ್ಮ ಅಂತೇಳಿ ವಿರೋಚನ ಡಿಸೈಡ್ ಮಾಡಿ ಅವ ಅಲ್ಲಿಗೆ ನಿಂತ. ಆದರೆ ಪ್ರತಿಬಿಂಬಕ್ಕೆ ಬಿಂಬವಾದದ್ದು ಆತ್ಮ. ಮತ್ತೆ ಆತ್ಮನಿಗೆ ಜರ ಮರಣಗಳಿಲ್ಲ. ಮತ್ತೆ ಆತ್ಮ ಅಜರವಾಗಿದ್ದಾನೆ, ಅಮರವಾಗಿದ್ದಾನೆ. ಇದು ಆತ್ಮದ ಸೂತ್ರ. ಈಗ ವಿರೋಚನ ತಿಳ್ಕೊಂಡನಲ್ಲ, ಪ್ರತಿಬಿಂಬಕ್ಕೆ ಬಿಂಬವಾದದ್ದು ಆತ್ಮ ಅಂತೇಳಿ, ಅವನಿಗೇನಾಯ್ತು, ಪ್ರತಿಬಿಂಬಕ್ಕೆ ಬಿಂಬವಾದದ್ದು ಸ್ಥೂಲ ಶರೀರ ಅನ್ನಮಯ ಕೋಶ. ಅವ ಅಷ್ಟೇ ಆತ್ಮ ಅಂತ ತಿಳ್ಕೊಂಡು ಅವ ಸುಮ್ಮಾಗಿಬಿಟ್ಟ. ಆ ಆತ್ಮನ ಸೇವೆ ಮಾಡ್ಬೇಕಂತೇಳಿ ಸ್ಥೂಲ ಶರೀರದ್ದೇ ಸೇವೆ ಮಾಡ್ಕೊತ ಹೋದ. ಆದ್ರೆ ಆತ್ಮನು ಅಜರವಾಗಿದ್ದಾನೆ, ಅಮರವಾಗಿದ್ದಾನೆ ಅಂತಂದ್ಮೇಲೆ ಈ ಸ್ಥೂಲ ಶರೀರ ಅಜರವೂ ಅಲ್ಲ, ಅಮರವೂ ಅಲ್ಲ. ಇದು ಮುಪ್ಪು ರೋಗಾದಿಗಳಿಂದ ನರಳುತ್ತದ, ಮತ್ತ ಅದು ಒಂದು ದಿನ ಸತ್ತು ಹೋಗ್ತದ ಅಂತಂದ್ರೆ ದೇವೇಂದ್ರ ಇದನ್ನ ಒಪ್ಪುಕೊಳ್ಳಿಲ್ಲ. ಅವನು ವಿಚಾರ ಮುಂದುವರಿಸಿದ ಮೇಲೆ ವಿರೋಚನ ಸಿದ್ಧಾಂತದ ನೆಕ್ಸ್ಟ್ ಬರೋದು ಯಾವುದು? ದೇಹಾತ್ಮವಾದ ಮುಗಿದ ಮೇಲೆ ಯಾವುದು ಬರ್ತದ? ಇಂದ್ರಿಯ ಆತ್ಮವಾದ. ಪಂಚಕೋಶಗಳನ್ನು ಹಿಡ್ಕೊಂಡೇ ಹೇಳ್ಬೇಕು. ದೇಹಾತ್ಮವಾದ, ಇಂದ್ರಿಯ ಆತ್ಮವಾದ, ಪ್ರಾಣಾತ್ಮವಾದ, ಮನಾತ್ಮವಾದ, ವಿಜ್ಞಾನವಾದ, ಆನಂದಮಯ ಕೋಶನೇ ಆತ್ಮ ಅನ್ನೋದು, ಅನಾತ್ಮವಾದ, ಹಿಂಗೆಲ್ಲ ಬರ್ತಾವು. ಅದಕ್ಕೆ ಈ ದೇಹ ಆತ್ಮ ಅಲ್ಲ. ವಿರೋಚನ ಸಿದ್ಧಾಂತದ ಪ್ರಕಾರ ಅವರಿಗಿರಬಹುದು, ಅವ್ರು ಏನ್ಯಾಕೆ ಮಾಡಲಕ್ಕ, ನಾವು ದೇವೇಂದ್ರನ ಪ್ರಕಾರ ಈ ದೇಹ ಅಜರವೂ ಅಲ್ಲ, ಅಮರವೂ ಅಲ್ಲ. ಹೀಗಾಗಿ ಈ ಒಂದು ವಿರೋಚನ ಸಿದ್ಧಾಂತ ಅಸಮೀಚೀನವಾಗಿದೆ, ಅಯೋಗ್ಯವಾಗಿದೆ. ಕರೆಕ್ಟಾ? ಮುಂದೆ ಇಂದ್ರಿಯ ಆತ್ಮವಾದ, ಇದಕ್ಕೆ ಸಂಬಂಧಪಟ್ಟಂತೆ ಚಿಂತನ ನಾಳೆ ಮುಂದುವರ್ಸೋಣ. ದೇಹ ಆತ್ಮ ಯಾಕಲ್ಲ? ನಾಶ ಆಗ್ತದ, ಮುಪ್ಪಾಗ್ತದ. ಅದು
ಆತ್ಮ ಎಂದರೆ ಏನು ಅಂತ ಯಾರೋ ನಮ್ಮ ತಿಳ್ಕೊರಿ. ನಾವು ಕರೆಕ್ಟ್ ಉತ್ತರ ಏನು ಹೇಳ್ಬೇಕು, ಒಂದು ಡೆಫಿನೇಷನ್. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಆತ್ಮನ ಲಕ್ಷಣಗಳು. ಆತ್ಮ ಎಂದರೇನು ಅಂತಂದ್ರ ಇದನ್ನು ವಿಚಾರ ಮಾಡ್ಲಕತ್ತಿರಲ್ಲ ನೀವು, ನೀವೇ ಆತ್ಮ. ಆದ್ರೆ ಯಾರೋ ಏನೋ ಜನಸಾಮಾನ್ಯರು ಏನೇ ಕೇಳ್ತಾರೆ, ನಾವು ಏನೋ ಆತ್ಮ ಅಂದ್ರೆ ಹಿಂಗೈತಿ ಅಂತ ಹೇಳಾಗ ಅದಕ್ಕೆ ನಾವು ಹೆಂಗ್ ಡೆಫಿನೇಷನ್ ಕೊಡ್ಬೇಕು ಆತ್ಮ ಅಂದ್ರೆ ಏನು ಅಂತ ಜನಸಾಮಾನ್ಯ ಅವ್ರ ಏನ್ ಕೇಳಕತ್ತಾರಲ್ಲ, ಕೇಳಕತ್ತವ್ರೆ ಆತ್ಮ, ವಿಚಾರ ಮಾಡ್ಲಕತ್ತವ್ರೆ ಆತ್ಮ. ನೀವು ಆತ್ಮ ಅಂತ ಹೇಳ್ಬಿಡುದು. ಮತ್ ನೀವೇ ಆತ್ಮ. ಮತ್ತ ಈಗ ಜನಕ ಮಹಾರಾಜ ಏನ್ ಮಾಡ್ದ, ಮುಂದ ಕುಣಿಯವ್ರು ಕುಣಿಲಕತ್ತಾರ, ಬಾರ್ಸವ್ರು ಬಾರ್ಸ್ಲಕತ್ತಾರ, ಹಾಡವ್ರು ಹಾಡ್ಲಕತ್ತಾರ, ಭಾರಿ ಪ್ರೋಗ್ರಾಮ್ ನಡೆದದ, ಕಣ್ಣೆದ್ರ ಕಾರ್ಯಕ್ರಮ ನಡೆದದ. ಬೆನ್ನಿಗೆ ಏನಾಯ್ತು, ಸ್ವಲ್ಪ ಜಂಪ್ ಬಂದ್ಬಿಡ್ತಾವ, ನಿದ್ದೆ ಬತ್ತು, ಮಕ್ಕೊಂಡ. ನಿದ್ದೆ ಹತ್ತಿದಾಗ ಅಲ್ಲೇ ಸಿಂಹಾಸನದ ಮೇಲೆ ಏನಾಯ್ತು, ಅವನ ರಾಜ್ಯದ ಮೇಲೆ ಯಾರೋ ವೈರಿಗಳು ಬಂದು ಆಕ್ರಮಣ ಮಾಡಿದ್ರು. ಜನಕ ಮಹಾರಾಜ ಸೋತ. ಆ ವೈರಿಗಳ ಬೆನ್ನ ಹತ್ತಿ ಬಿಟ್ರು. ಅವ ಎಲ್ಲಿ ತನ ಓಡ್ದ ಅಂತಂದ್ರ ತನ್ನ ಮಿಥಿಲಾ ನಗರ ಬ್ಯಾರೆ ರಾಜ್ಯಕ್ಕೆ ಓಡಿ ಹೋಗ್ಬಿಟ್ಟ. ತನ್ನ ಪಟ್ಟಣ ಬಿಟ್ಟು ತನ್ನ ರಾಜ್ಯದ ಬೌಂಡ್ರಿ ದಾಟಿ ಬೇರೆ ರಾಜ್ಯಕ್ಕೆ ಹೋದ್ಮೇಲೆ ಅಲ್ಲಿ ಸೈನಿಕರು ಯಾರು ಈ ಒಂದು ಆಯುಧಗಳು ಹಿಡ್ಕೊಂಡು ಬೇರೆ ರಾಜ್ಯದಾಗ ಎಂಟ್ರಿ ಕೊಡ್ಲಕ್ ಬರಂಗಿಲ್ಲ. ಅವ್ರೇನಾದ್ರೂ ಹಿಂದಕ್ಕೆ ಹೋಗ್ಬಿಟ್ರ, ಅವ ಎಲ್ಲೋ ಬೇರೆ ಕಡೆ ಓಡಿ ಹೋದ ಅಂತ. ಮತ್ತೆ ಓಡಿ ಹೋಗಿ ಮೈ ಎಲ್ಲ ಬಟ್ಟಿ ಎಲ್ಲ ಹರಿದು ಹೋಗ್ಬಿಟ್ಟು ಭಿಕಾರಿ ಆದಂಗಾಗ್ಯಾನ. ಯಾರಿಗೆ ಭಿಕ್ಷೆ ಕೇಳಿದ್ರು ಭಿಕ್ಷೆ ಸಹಿತ ಯಾರು ಹಾಕವ್ರಿಲ್ಲ. ಯಾರೋ ಒಬ್ಬರು ಭಿಕ್ಷೆ ಹಾಕಿದ್ರು ಅದೇನ್ ಇನ್ನೇನ್ ತಿನ್ಬೇಕು ಅನ್ನೋ ಟೈಮ್ನಾಗ ಗೂಳಿ ಬಂದು ಗುಬ್ಬಿ ಬಿಡ್ತು, ಕೈಯಂದೆಲ್ಲ ತೆಳಗ್ ಬಿತ್ತು, ಪಟ್ಟತ್ ಎಚ್ಚರಾಯ್ತು. ಎಚ್ಚರ ಅಂದ್ಮೇಲೆ ನೋಡ್ತಾನ, ಕಣ್ಣೆದ್ರ ಮತ್ತದು ಕಾರ್ಯಕ್ರಮ ನಡೆದು. ನಿದ್ದೆ ಎತ್ತಿದಾಗ ಭಿಕಾರಿ ಆಗ್ಯಾನ, ಎಚ್ಚರಿದ್ದಾಗ ಮಹಾರಾಜೇ ಆಗ್ಯಾನ. ನಿದ್ದೆ ಎತ್ತಿದಾಗ ಭಿಕಾರಿ, ಕನಸಿನಾಗ ಭಿಕಾರಿ ಆಗ್ಯಾನ, ಜಾಗೃತದಾಗ ಮಹಾರಾಜ ಆಗ್ಯಾನ. ಅದಕ್ಕೆ ಅವನಿಗೇನ್ ಚಾಲು ಆಯ್ತು, ಏ ಸಚ್ಚೈ ಕ್ಯಾ ಓ ಸಚ್ಚೈ, ಇದು ಖರೆ ಅದೋ ಅದು ಖರೆ ಅದ, ಯಾವುದು ಖರೆ? ಅಲ್ಲಿ ಅದನ್ನು ಅನುಭವಿಸಿನಿ, ಇಲ್ಲಿ ಇದನ್ನು ಅನುಭವಿಸಿನಿ, ಇದ್ರಾಗ ಯಾವುದು ಖರೆ ಯಾವುದು ಖರೆ ಯಾವುದು ಖರೆ? ಗುರುಗಳಿಗೆ ಪಂಡಿತರಿಗೆ ಎಲ್ಲರಿಗೆ ಕೇಳದ, ಯಾರಿಗೆ ಕೇಳಿದ್ರು ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ಅವ್ರ ಅಷ್ಟಾವಕ್ರರು ತಡವಾಗಿ ಬಂದ್ರು. ಅವ್ರ ಗುರುಗಳು, ಮುಖ್ಯ ಗುರುಗಳು, ಅವ್ರ ಅಷ್ಟಾವಕ್ರ ಚಕ್ರವರ್ತಿ, ಅವ್ರ ಗುರುಗಳಲ್ಲೇ ಚಕ್ರವರ್ತಿಗಳು. ಅವ್ರೇನ್ ಮಾಡಿದ್ರು, ಪ್ರಶ್ನೆ ಕೇಳದ, ನನಗೆ ಹಿಂಗಾಯ್ತು, ಏ ಸಚ್ಚೈ ಕ್ಯಾ ಓ ಸಚ್ಚೈ ಅಂದಾಗ ಅವ್ರೇನ್ ಹೇಳಿದ್ರು, ಏ ಬಿ ಝೂಟೈ ಓ ಬಿ ಝೂಟೈ ತೂ ಸಚ್ಚೈ ಅಂತ ಹೇಳಿದ್ರು. ಕನಸಿನೊಳಗ ಭಿಕಾರಿ ಆದದ್ದನ್ನು ಅರಿತವನು ನೀನೇ, ನೀನೇ ಆತ್ಮ. ಅದನ್ನು ಅರಿತವನು ನೀನೇ, ಅರಿಯುವ ವಸ್ತು ನೀನೇ. ಅಲ್ಲಿ ಭಿಕಾರಿತನ ಏನದ, ಅರಿಸಿಕೊಳ್ಳುವ ವಸ್ತು. ಮತ್ತ ಈಗಿಲ್ಲ, ರಾಜ ಆಗಿ ಭೋಗ ಅನುಭವಿಸ್ಲಕತ್ತಿದಲ್ಲ, ಈ ಭೋಗ ನಿನ್ನಿಂದ ಅರಿಸಿಕೊಳ್ಳುವ ವಸ್ತು. ಇದನ್ನು ಅರಿಯುವವನು ನೀನೇ. ಹೀಗಾಗಿ ಅರಿಯುವ ವಸ್ತು ಆತ್ಮ, ಅರಿಸಿಕೊಳ್ಳುವ ವಸ್ತು ಅನಾತ್ಮ. ರಾಜ ಮತ್ತು ಭಿಕಾರಿ ಇವು ಏನದವ, ಅನಾತ್ಮಗಳು. ಇವುಗಳನ್ನು ಅರಿಯುವವ ಯಾರು? ಆತ್ಮ. ವಿಚಾರ ಮಾಡುವವನು ಆತ್ಮ. ಇವುಗಳನ್ನು ಕುರಿತು ವಿಚಾರ ಮಾಡುವವನೇ ಆತ್ಮ. ನಿಮ್ಗೇನು 2 ದಿನ ಬಂದಕ್ಕೆ 3ನೇ ದಿನ ಆತ್ಮ ಅಂದ್ರೆ ಏನಂತಂದ್ರ, ಯಾವ ಕಾಲದಿಂದ ಋಷಿ ಮುನಿಗಳಿಂದ ಅದ್ರ ಬಗ್ಗೆ ಸಂಶೋಧನೆ ನಡೆದದ, ಸಂಶೋಧನೆ ಇನ್ನ ಮುಗಿದಿಲ್ಲ. ಅದು ಆತ್ಮ ಅನ್ನೋದು ತನ್ನೊಳಗೆ ತಾನೇ ತಿಳ್ಕೊಳ್ಳಂತ ವಿಷಯ. ಅದು ಯಾರೋ ಕೇಳಿದ್ರೆ ಯಾರಿಗ ಹೇಳೋದಕ್ಕ ಆತ್ಮದ ವಿಷಯ ಹಂಗಿರಂಗಿಲ್ಲ. ಅದು ಹೇಳೋದಕ್ಕ ಕೇಳೋದಕ್ಕ ತನ್ನೊಳಗೆ ತಾ ತಿಳ್ಕೋಬೇಕಷ್ಟೇ. ಯಾರೋ ಕೇಳ್ತಾರ, ನನ್ನ ಕನ್ನಡ ಮಾಸ್ತರ್ ಪಾಠ ಹೇಳದಂಗ ಆತ್ಮದ ಬಗ್ಗೆ ಪಾಠ ಹೇಳ್ತೀನಿ ಅಂತಂದ್ರೆ ಅದು ಹೊರಗೆ ಹೇಳೋ ಮಾತಲ್ಲದು, ಒಳಗೆ ತಿಳ್ಕೊಳ್ಳೋ ಮಾತದು.
ಹೊರಗೆ ಮಾತಾಡ್ಕೋತ ಆತ್ಮದ ಸುದ್ದಿ ಮಾತಾಡ್ಕೋತ ತನ್ನೊಳಗೆ ತನಗೆ ಏನು ಅನುಭವ ಆಗ್ತದ ಅದೇ ಆತ್ಮ ಆನಂದ. ಓಕೆ, ನಾಳೆಗೆ ಯಾವುದು ವಿಷಯ ತೋತೀರಿ? ಇವತ್ತ ದೇಹಾತ್ಮವಾದದ ಬಗ್ಗೆ ಗೊತ್ತಾಯ್ತು, ಖಂಡನೆ ಮಾಡ್ಲಕ್ಕ ಗೊತ್ತಾಯ್ತಿಲ್ಲ. ದೇಹ ಆತ್ಮ ಅಲ್ಲ ಅಂತ, ದೇಹ ಅಜರ ಅಲ್ಲ, ದೇಹ ಅಮರ ಅಲ್ಲ. ಪ್ರತಿಬಿಂಬಕ್ಕ ಬಿಂಬ ಆಗ್ಯದ, ಆದ್ರೆ ಅಜರ ಅಮರ ಅಲ್ಲ. ಈಗ ಮುಂದಿನ ಯಾವುದು ಸ್ಟೆಪ್? ಇಂದ್ರಿಯಾತ್ಮವಾದ. ಇಂದ್ರಿಯಗಳ ಆತ್ಮ ಅಂತ ತಿಳ್ಕೊಂಡವ್ರು ಒಂದಿಷ್ಟು ಮಂದಿ ಅದರ, ಅದನ್ನ ಮಂಡನೆ ಮಾಡಿ ಖಂಡನೆ ಮಾಡೋದು ಹೆಂಗನ ಮತ್ತೆ ನಾಳೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ ಶರಣ. ಸುಬ್ಬಮಠ ಸಂಸ್ಕೃತರಾಗಿರ್ತಕ್ಕಂಥ ಚನ್ನಬಸವ ಸ್ವಾಮಿಗಳು ಚಿನ್ಮಯ ಜ್ಞಾನಿ ಅವಿರಳ ಜ್ಞಾನಿ ಚನ್ನಬಸವೇಶ್ವರ ವಚನದೊಂದಿಗೆ ಆ ವಚನದಲ್ಲಿ ತಾಮಸ ನಿರಸನ ಕೊನೆಯ ವಚನವನ್ನು ನಮ್ಮೆಲ್ಲರೂ ತಿಳಿಸಿದರು. ಅದು ತಾಮಸ ನಿರಸನ ಸ್ಥಳ ಅಂದ್ರೆ ಯಾವುದು ತ್ಯಾಗ ಮಾಡಬೇಕು, ಏನು ಇರಬಾರ್ದು ಅಂತಕ್ಕಂಥ ವಿಷಯ ಹೇಳಿದರು. ಮತ್ತು ನಿರ್ದೇಶನ ಸ್ಥಳದಲ್ಲಿ ಹೆಂಗಿರಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಮಗೆ ತಿಳಿಸಿದರು. ಈಗ ವಿಚಾರ ಸಾಗರದಲ್ಲಿ ಬರ್ತಕ್ಕಂಥ ಒಂದು ದೇಹಾತ್ಮವಾದವನ್ನು ಕೂಡ ಇವತ್ತಿನ ದಿವಸ ನಮ್ಮೆಲ್ಲರೂ ತಿಳಿಪಡಿಸಿದರು. ನಾಳಿನ ದಿವಸ ಇಂದ್ರಿಯವಾದವನ್ನು ತಿಳಿಪಡಿಸುತ್ತಾರೆ. ಇಲ್ಲಿವರೆಗೂ ಈ ಉಪದೇಶ ಮಾಡತಕ್ಕಂಥ ಸದ್ಗುರುಗಳಿಗೆ